ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಚಿನ್ನಾಭರಣಗಳ ಬೃಹತ್ ಮಳಿಗೆ, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಹೋಮ್ಸ್ಕೇಪ್ ಫರ್ನಿಚರ್ಸ್, ಕೊಡಗಿಗೆ ಸಮೀಪದ ವಿಶಾಲವಾದ ಮಳಿಗೆ, ಪಯ್ಯಾವೂರ್, ಕೇರಳ. ಶಾರದಾ ಜ್ಯುವೆಲರ್ಸ್, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ಬೃಹತ್ ಮಳಿಗೆ, ಅರಸ್ ರೋಡ್, ಮೈಸೂರು. ಎ ಟು ಝೆಡ್ ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. SLV ಪ್ರೊಮ್ಯಾಕ್ಸ್, ಕಾರ್ನ್ ಮಿಕ್ಸ್ ಅಂಡ್ ಕಾರ್ನ್ ಪ್ರಾಡಕ್ಟ್ಸ್, ಕುಶಾಲನಗರ್. ಪ್ರಶಾಂತ್ ಫರ್ನಿಚರ್ಸ್, ನಿಮ್ಮ ಅಂದದ ಮನೆಗೆ ಚಂದದ ಪೀಠೋಪಕರಣಗಳ ಮಳಿಗೆ, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ಫ್ಯಾಬಿನ್ಸ್ ಫ್ಯಾಮಿಲಿ ರೆಸ್ಟೋರೆಂಟ್, ಬೆಕಾಚಿ ರೆಸ್ಟೋ ಕೆಫೆ, ಆಲ್ವೇಸ್ ಸೆಲ್ ಟವರ್, ಕೊಹಿನೂರು ರಸ್ತೆ, ಮಡಿಕೇರಿ. ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಆಡಳಿತದಲ್ಲಿ ಮಹಿಳೆಯರಿಗೆ ರಕ್ಷಣೆ ಇಲ್ಲದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಆರೋಪಿಸಿ ಕೊಡಗು ಜಿಲ್ಲಾ ಬಿಜೆಪಿ ನಗರದಲ್ಲಿ ಪ್ರತಿಭಟನೆ ನಡೆಸಿತು. ಜಿಲ್ಲಾಧಿಕಾರಿಗಳ ಕಚೇರಿ ಭವನದ ಎದುರು ಪ್ರತಿಭಟನೆ ನಡೆಸಿದ ಬಿಜೆಪಿ ಪ್ರಮುಖರು ಹಾಗೂ ಕಾರ್ಯಕರ್ತರು ರಾಜ್ಯ ಸರ್ಕಾರವನ್ನು ವಜಾಗೊಳಿಸುವಂತೆ ಒತ್ತಾಯಿಸಿದರು. ಕಾಂಗ್ರೆಸ್ ಸರ್ಕಾರಕ್ಕೆ, ಆಡಳಿತದಲ್ಲಿ ವಿಫಲವಾಗಿರುವ ಕಾಂಗ್ರೆಸ್ ಸರ್ಕಾರಕ್ಕೆ. ಜಿಲ್ಲಾ ಬಿಜೆಪಿ ಅಧ್ಯಕ್ಷ ನಾಪಂಡ ರವಿ ಕಾಳಪ್ಪ ಮಾತನಾಡಿ, ಕಾಂಗ್ರೆಸ್ ಸರ್ಕಾರದಲ್ಲಿ ಮಹಿಳೆಯರಿಗೆ ಸೂಕ್ತ ರಕ್ಷಣೆ ಇಲ್ಲದಂತಾಗಿದೆ. ಹುಬ್ಬಳ್ಳಿ ನಗರದ ಕಾರ್ಪೊರೇಟರ್ ಸುವರ್ಣ ಅವರು ನೀಡಿದ ದೂರನ್ನೇ ಆಧರಿಸಿ ಬಿಜೆಪಿ ಕಾರ್ಯಕರ್ತೆಯೊಬ್ಬರನ್ನು ಬಂಧಿಸಿ ವಿವಸ್ತ್ರಗೊಳಿಸಿ ಹಲ್ಲೆ ಮಾಡಲಾಗಿದೆ. ಪೊಲೀಸರು ಮಹಿಳೆಯ ಮೇಲೆ ದರ್ಪ ಪ್ರದರ್ಶಿಸಿರುವ ಘಟನೆ ಸರ್ಕಾರದ ದುರಾಡಳಿತಕ್ಕೆ ಸಾಕ್ಷಿಯಾಗಿದೆ ಎಂದು ಆರೋಪಿಸಿದರು. ಮಹಿಳೆಯ ಮೇಲೆ ದರ್ಪ ತೋರಿದ ಅಧಿಕಾರಿಗಳನ್ನು ಅಮಾನತುಗೊಳಿಸಬೇಕು. ಸುಳ್ಯ ತಾಲೂಕಿನ ಶಾಸಕಿ ಭಾಗೀರಥಿ ಮುರಳಿ ಅವರ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಶ್ರದ್ಧಾಂಜಲಿ ಪೋಸ್ಟ್ ಹಾಕಿರುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ಇಡೀ ಕರ್ನಾಟಕದಾದ್ಯಂತ ಏನು ರಾಜ್ಯದಲ್ಲಿ ಸರ್ಕಾರ ಮಾಡ್ತಿದೆ ಕಾಂಗ್ರೆಸ್, ಇದರ ಒಂದು ದುರಾಡಳಿತ, ಮಹಿಳೆಯರ ವಿರುದ್ಧ, ದಲಿತರ ವಿರುದ್ಧ ಒಂದು ರಾಜ್ಯದಲ್ಲಿ ರಕ್ಷಣೆ ಇಲ್ಲದಂಥ ಪರಿಸ್ಥಿತಿ ಆಗಿರುವಂಥದ್ದು. ಇದನ್ನು ಎದುರಿಸಿ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಎಲ್ಲ ಕಡೆ ಪ್ರತಿಭಟನೆ ಆಗ್ತಿದೆ. ಅದೇ ರೀತಿಯ ಕೊಡಗು ಜಿಲ್ಲೆಯಲ್ಲಿಯೂ ಸಹ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನಾವು ಪ್ರತಿಭಟನೆಯನ್ನು ಮಾಡ್ತಾಯಿದ್ದೇವೆ. ಮೊನ್ನೆ ಹುಬ್ಬಳ್ಳಿಯಲ್ಲಿ ಒಬ್ಬ ಮಹಿಳೆ ಸುಜಾತ ಎಂಬುವರು ಏನು ಈಗ SIR ಆಗ್ತಾ ಇದೆ, ಈ ವಿಚಾರವಾಗಿ ಅವರೊಂದು ಅಲ್ಲಿಯ BLA2 ಆಗಿ ಏನು ಬೂತ್ ಲೆವೆಲ್ ಏಜೆಂಟ್ ಏನು ಪಕ್ಷದಿಂದ ಮಾಡ್ತಾರೆ ಅವರಾಗಿರ್ತಾರೆ. ಅವರು BLO ಜೊತೆಯಲ್ಲಿ ಏನು SIR ಈ ವಿಚಾರವಾಗಿ ಈಗ ಮತಪಟ್ಟಿ ಪರಿಷ್ಕರಣೆ ಆಗ್ತಿದೆ, ಈ ಕಾರ್ಯಕ್ಕೆ ಅವ್ರ ಜೊತೆ ಹೋಗುವಂಥ ಸಂದರ್ಭದಲ್ಲಿ ಅಲ್ಲಿಯ ಒಬ್ಬ ಕಾರ್ಪೊರೇಟರ್ ಇದನ್ನು ವಿರೋಧ ಮಾಡೋ ಮುಖಾಂತರ ಭಾರತೀಯ ಜನತಾ ಪಾರ್ಟಿಯ BLA2 ಅವ್ರ ಜೊತೆ ಹೋಗೋದನ್ನು ಅಲ್ಲಿ ವಿರೋಧ ಮಾಡುವಂಥ ಕೆಲಸವನ್ನು ಮಾಡ್ತಾರೆ.
ಇದೊಂದು ಪ್ರಜಾಪ್ರಭುತ್ವ ವಿರೋಧಿ ನೀತಿ ಇವ್ರದ್ದು ಕಾಂಗ್ರೆಸ್ದು. ಈ ರೀತಿಯಾಗಿ ರಾಜ್ಯದಲ್ಲಿ ಮಹಿಳೆಯರಿಗೆ ದಲಿತರಿಗೆ ಅವಮಾನ ಮಾಡುವಂಥ ಸರ್ಕಾರ ಇದೆ. ಇದನ್ನು ಕೂಡಲೇ ವಜಾ ಮಾಡಬೇಕು. ಈ ರೀತಿ ಕ್ರಮ ಕೈಗೊಂಡಿರುವಂಥ ಹುಬ್ಳಿಯ ಕಾರ್ಪೊರೇಟರ್ ಇರ್ಬೋದು, ಇಲ್ಲಿಯ ಈ ಒಂದು ವಾಟ್ಸಪ್ನ ಹರಿಯಬಿಟ್ಟಿ ಅಂತ ವ್ಯಕ್ತಿ ಯಾರಿದ್ದಾನೆ ಅವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು. ಅವರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಒತ್ತಾಯ ಮಾಡೋ ದೃಷ್ಟಿಯಿಂದ ಇವತ್ತು ಕೊಡಗು ಜಿಲ್ಲೆಯಲ್ಲಿ ಈ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ. ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ರಾಜ್ಯಪಾಲರಿಗೆ ಈ ಮನವಿಯನ್ನು ಸಲ್ಲಿಸಿದ್ದೇವೆ. ಈ ಕೂಡಲೇ ರಾಜ್ಯ ಸರ್ಕಾರವನ್ನು ವಜಾ ಮಾಡಬೇಕು ಅಂತೇಳಿ ಕೇಳ್ಕೊಳ್ತೇವೆ. ಧನ್ಯವಾದಗಳು. ವಿಧಾನಸಭೆಯ ಮಾಜಿ ಸ್ಪೀಕರ್ ಕೆಜಿ ಬೋಪಯ್ಯ ಮಾತನಾಡಿ, ರಾಜ್ಯದಲ್ಲಿ ನಡೀತಾ ಇರುವ ಇಂತಹ ಘಟನೆಗಳು ನಾಗರಿಕ ಸಮಾಜವನ್ನು ತಲೆ ತಗ್ಗಿಸುವಂತೆ ಮಾಡಿದೆ ಎಂದು ಆರೋಪಿಸಿದರು. ಪ್ರತಿಭಟನೆಯಲ್ಲಿ ವಿಧಾನ ಪರಿಷತ್ನ ಮಾಜಿ ಸದಸ್ಯ ಎಂಪಿ ಸುನಿಲ್ ಸುಬ್ರಹ್ಮಣಿ, ಮಹಿಳಾ ಮೋರ್ಚಾದ ಜಿಲ್ಲಾಧ್ಯಕ್ಷೆ ಅನಿತಾ ಪೂಯ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ನಗರದ ಜನರಲ್ ತಿಮ್ಮಯ್ಯ ಜಿಲ್ಲಾ ಕ್ರೀಡಾಂಗಣದಲ್ಲಿ 9 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಿಂಥೆಟಿಕ್ ಅಥ್ಲೆಟಿಕ್ ಟ್ರ್ಯಾಕ್ ನಿರ್ಮಾಣಕ್ಕೆ ಸರ್ಕಾರದಿಂದ ಮಂಜೂರಾತಿ ದೊರೆತಿದ್ದು, ಈಗಾಗಲೇ 20 ಲಕ್ಷ ರೂಪಾಯಿ ಬಿಡುಗಡೆಯಾಗಿದೆ ಎಂದು ಶಾಸಕ ಡಾಕ್ಟರ್ ಮಂತ್ರಗೌಡ ತಿಳಿಸಿದ್ದಾರೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ರಾಜ್ಯ ಸರ್ಕಾರಿ ನೌಕರರ ಸಂಘ, ಜಿಲ್ಲಾ ಶಾಖೆ ಇವರ ಸಂಯುಕ್ತಾಶ್ರಯದಲ್ಲಿ ನಗರದ ಜನರಲ್ ತಿಮ್ಮಯ್ಯ ಜಿಲ್ಲಾ ಕ್ರೀಡಾಂಗಣದಲ್ಲಿ ಕೊಡಗು ಜಿಲ್ಲಾ ಮಟ್ಟದ ರಾಜ್ಯ ಸರ್ಕಾರಿ ನೌಕರರ ಕ್ರೀಡಾಕೂಟ ಸಾಂಸ್ಕೃತಿಕ ಸ್ಪರ್ಧೆಗೆ ಚಾಲನೆ ನೀಡಿ ಅವರು ಮಾತನಾಡಿದರು. ಹಾಗೆಯೇ ಜಿಲ್ಲಾ ಕ್ರೀಡಾಂಗಣದಲ್ಲಿ ಮಿನಿ ಒಳಾಂಗಣ, ಸೆಮಿ ಇಂಡೋರ್ ಸಿಂಥೆಟಿಕ್ ಬಾಸ್ಕೆಟ್ಬಾಲ್ ಅಂಕಣ ನಿರ್ಮಾಣಕ್ಕೆ ಸರ್ಕಾರದಿಂದ 150 ಲಕ್ಷ ರೂಪಾಯಿ ವೆಚ್ಚಕ್ಕೆ ಅನುಮೋದನೆ ದೊರೆತಿದ್ದು, ಈಗಾಗಲೇ 20 ಲಕ್ಷ ರೂಪಾಯಿ ಬಿಡುಗಡೆಯಾಗಿದೆ ಎಂದು ಶಾಸಕರು ವಿವರಿಸಿದರು. ಸರ್ಕಾರ ಕ್ರೀಡೆಗೆ ಹೆಚ್ಚಿನ ಉತ್ತೇಜನ ನೀಡ್ತಾ ಇದ್ದು, ಕ್ರೀಡಾ ಕ್ಷೇತ್ರದಲ್ಲಿ ಹೆಸರುವಾಸಿಯಾಗಿರುವ ಕೊಡಗು ಜಿಲ್ಲೆ ಕ್ರೀಡೆಯಲ್ಲಿ ಮತ್ತಷ್ಟು ಹೆಚ್ಚಿನ ಸಾಧನೆ ಮಾಡುವಂತಾಗಬೇಕೆಂದು ಸಲಹೆ ಮಾಡಿದರು. ರಾಜ್ಯ ಸರ್ಕಾರಿ ನೌಕರರ ಭವನ ನಿರ್ಮಾಣಕ್ಕೆ ಈಗಾಗಲೇ ಜಾಗ ಗುರುತಿಸಲಾಗಿದ್ದು, ಮುಖ್ಯಮಂತ್ರಿಯವರ ವಿಶೇಷ ಅನುದಾನ ಅಥವಾ ಶಾಸಕರ ನಿಧಿಯಿಂದ ಅನುದಾನ ಬಿಡುಗಡೆ ಮಾಡಿಸಿ ಪ್ರಸಕ್ತ ವರ್ಷವೇ ಭೂಮಿ ಪೂಜೆ ನೆರವೇರಿಸಲಾಗುವುದೆಂದು ಡಾಕ್ಟರ್ ಮಂತ್ರಗೌಡ ತಿಳಿಸಿದರು. ಶಾಸಕರು, ಜನಪ್ರಿಯ ಶಾಸಕರು ಡಾಕ್ಟರ್ ಶ್ರೀ ಮಂತ್ರಗೌಡ ಅವರು ನೆರವೇರಿಸ್ತಾ ಇದ್ದಾರೆ. ದಯವಿಟ್ಟು ಎಲ್ಲರೂ ಚಪ್ಪಾಳೆ ಮೂಲಕ ಈ ಒಂದು ಕ್ರೀಡಾಕೂಟದ ಉದ್ಘಾಟನೆಗೆ ಸಹಕರಿಸಬೇಕು, ಕೈ ಜೋಡಿಸಬೇಕು. ಜಿಲ್ಲೆಯ ಸರ್ಕಾರದ ನೌಕರರ ಎಲ್ಲ ಸ್ನೇಹಿತರುಗಳಿಗೆ 2026ನೇ ಇಸ್ವಿಯ ಹೊಸ ವರ್ಷದ ಶುಭಾಶಯಗಳು. ಈ ಹೊಸ ವರ್ಷದಲ್ಲಿ ಒಳ್ಳೆಯ ರೀತಿಯಲ್ಲಿ ಆರೋಗ್ಯದ ಬಗ್ಗೆ, ಹೆಲ್ತ್ ಬಗ್ಗೆ ವರ್ಷ ಬಿಗಿನಿಂಗ್ ಅಲ್ಲೇ ಅಂದ್ರೆ ಪ್ರಾರಂಭ ಆಗಂತ ಸಂದರ್ಭದಲ್ಲೇ ನಾವು ಒಂದ್ ರೀತಿಯಲ್ಲಿ ಯೋಚನೆ ಮಾಡ್ಬೇಕು ಅಂತ ಒಂದು ಅದ್ಭುತವಾದ ಕಾರ್ಯಕ್ರಮ ನಮ್ಮ ಜಿಲ್ಲಾಡಳಿತ, ಜಿಲ್ಲಾ ಕ್ರೀಡಾಕೂಟ, ನಮ್ಮ ಜಿಲ್ಲಾ ಮಟ್ಟದ ಕ್ರೀಡಾಕೂಟ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಆಸರಿಸಿದಂತ ಸರ್ಕಾರದ ಕೆಲಸ, ಸಾರ್ವಜನಿಕ ಕೆಲಸದಲ್ಲಿ ಕ್ರೀಡಾ ಅಭಿಮಾನಿಗಳು 2-3 ದಿವಸ ವರ್ಷ ಕಾಯ್ತೀವಿ. ಅದಾದ್ಮೇಲೆ ನಾವು ಕ್ರೀಡೆ ಬಗ್ಗೆನೂ ಯೋಚನೆ ಮಾಡಲ್ಲ, ಕ್ರೀಡೆ ನೋಡಕ್ ಹುಚ್ಚು ಮಾತ್ರ ನನಗೆ, ಆದ್ರೆ ಕ್ರೀಡೆ ಬಗ್ಗೆ ಯೋಚನೆ ಮಾಡಲ್ಲ, ಆರೋಗ್ಯದ ಬಗ್ಗೆನೂ ಯೋಚನೆ ಮಾಡೋದು ಕಡಿಮೆ. ನಾನು ಕೈ ಮುಗ್ದು ಏನ್ ಕೇಳ್ಕೊತೀನಿ ಅಂತಂದ್ರೆ, ನಮ್ಮ ನೌಕರಿಗೆ ಇಂಗ್ಲಿಷ್ ಅಲ್ಲಿ ಒಂದು ಗಾದೆ ಇದೆ, ಹೆಲ್ತಿ ಬಾಡಿ ಇಸ್ ಈಕ್ವಲ್ ಟು ಅ ಹೆಲ್ತಿ ಮೈಂಡ್. ಅಂದ್ರೆ ನಾವು ಕೆಲಸ ಒಳ್ಳೆ ರೀತಿಯಲ್ಲಿ ಮಾಡ್ಬೇಕು ಅಂತಂದ್ರೆ ನಮ್ಮ ದೇಹನು, ಶರೀರನು ಒಂದ್ ರೀತಿಯಲ್ಲಿ ಆರೋಗ್ಯ ಆಗಿರ್ಬೇಕು. ಆರೋಗ್ಯ ಆಗಿರ್ಬೇಕು ಅಂತಂದ್ರೆ ಏನು, ಬರೀ ಡ್ರಗ್ಸ್, ಮೆಡಿಸಿನ್ಸ್ ಆ ಮುಖಾಂತರ ಅಲ್ಲ, ಬಟ್ ಎಕ್ಸರ್ಸೈಸ್ ಮುಖಾಂತರನೂ ಆಗ್ಬೇಕು. ನಾವು ಇಲ್ಲಿ ಒಂದ್ ದಿವಸ ಬಂದ್ಬಿಟ್ಟು ಓಡೋದು, ಆಟ ಆಡೋದು ಒಂದು ಒಳ್ಳೆ ಬೆಳವಣಿಗೆ ಅಲ್ಲ. ನಾವು ನಿರಂತರವಾಗಿ ಸೇವೆ ಮಾಡ್ಕೊಂಡಂತ, ಸಾರ್ವಜನಿಕ ಕೆಲಸ ಮಾಡ್ಕೊಂತ, ಸರ್ವಿಸ್ ಮಾಡಂತ ಸಂದರ್ಭದಲ್ಲಿ ನಾವೇನ್ ಮಾಡ್ತೀವಿ ಹೇಳಿ, ಬೆಳಿಗ್ಗೆ ಕೆಲ್ಸಕ್ಕೆ ಹೋಗಿ ನೈಟ್ ಬಂದಂತ ಸಂದರ್ಭದಲ್ಲಿ ಒಳ್ಳೆ ಊಟ ಮಾಡ್ಬಿಟ್ಟು ನಾವು ಮನಿಕೊಂಡ್ಬಿಡ್ತೀವಿ. ಆರೋಗ್ಯದ ಬಗ್ಗೆ ನಾವು ಯಾವ ಕಾರಣಕ್ಕೂ ಯೋಚನೆನೂ ಮಾಡಲ್ಲ. ಆರೋಗ್ಯದ ಬಗ್ಗೆ ಒಂದ್ 5-10 ಸಾವಿರ ರೂಪಾಯಿ ವರ್ಷದಲ್ಲೂ ನಾವು ಖರ್ಚು ಮಾಡಕ್ ಹೋಗಲ್ಲ. ಆ ವಿಚಾರದಲ್ಲಿ ನಮ್ಮ ಕೈ ಮುಗ್ದು ಏನ್ ಕೇಳ್ಕೊತೀವಿ ಅಂತಂದ್ರೆ, ಸೇವೆ, ನಮ್ಮ ಆರೋಗ್ಯನೂ ಒಳ್ಳೇದಿರ್ಬೇಕು. ಆರೋಗ್ಯ ಒಳ್ಳೇದಿರ್ಬೇಕು ಅಂತಂದ್ರೆ ಬರೀ ನಾಟ್ ಫಿಸಿಕಲ್ ಸ್ಟ್ರೆಂತ್, ಇವನ್ ಮೆಂಟಲ್ ಸ್ಟ್ರೆಂತ್ ಆಗು ನಮ್ಗೆ ಚೆನ್ನಾಗಿರ್ಬೇಕು, ಗಟ್ಟುಮುಟ್ಟಿಯಾಗಿರ್ಬೇಕು. ಆ ವಿಚಾರದಲ್ಲಿ ನಮ್ಮ ಜೀವನದಲ್ಲಿ, ನಮ್ಮ ದಿನನಿತ್ಯ ಚಟುವಟಿಕೆಯಲ್ಲಿ ಶರೀರಕ್ಕೆ, ನಮ್ಮ ದೇಹಕ್ಕೆ, ನಮ್ಮ ಎಕ್ಸರ್ಸೈಸ್ಗೆ
ಒಂಚೂರು ನಾವು ಪ್ರಯತ್ನ ಅಂದ್ರೆ ಅದನ್ನ ಒದಗಿಸಕ್ಕೆ ನಾವು ಪ್ರಯತ್ನ ಮಾಡಬೇಕು. ಸೇರಿದಂತೆ ಎಲ್ಲ ನೌಕರ ಸಂಘದ ಎಲ್ಲ ಪದಾಧಿಕಾರಿಗಳು, ನಮ್ಮ ಎಲ್ಲ ಸರ್ಕಾರ ನೌಕರ ಎಲ್ಲ ಪದಾಧಿಕಾರಿಗಳಿಗೆ ಏನ್ ಹೇಳಕ್ ಇಷ್ಟ ಪಡ್ತೀನಿ ಅಂತಂದ್ರೆ, ನಾವು ಏನೇ ಕಷ್ಟ ಇರ್ಲಿ, ಏನೇ ಕೆಲಸದ ಒತ್ತಡ ಇರ್ಲಿ, ಖುಷಿಯಾಗಿ ಕೆಲಸ ಮಾಡಬೇಕು ಅಂತ ನಮ್ಮ ಅಭಿಪ್ರಾಯ. ಸಾರ್ವಜನಿಕರಿಗೆ ಬಂದಂತ ಸಂದರ್ಭದಲ್ಲಿ ನಾವು ಕೆಲಸ ಅವ್ರು ಹೇಳಿದೆಲ್ಲನೂ ಮಾಡಕ್ಕಾಗಲ್ಲ. ಅವ್ರಿಗೆ ಮಾತ್ರ ಗೌರವ ಕೊಟ್ಟು ಕೂರಿಸಿ ಮಾತಾಡಿಸಿ ಒಂಚೂರು ನೆಗಾಡ್ಸ್ಬಿಟ್ಟು ಕಳ್ಸಿದ್ರೆ ಅದೇ ದೂರ ಹೋಗುತ್ತೆ. ನಾವೇನ್ ಮಾಡ್ತೀವಿ ಅಂತಂದ್ರೆ, ನಮಗೂ ಪುರುಷತ್ತಿರಲ್ಲ, ನಮಗೂ ಒತ್ತಡ ಇರ್ತದೆ, ಆಗಲ್ಲ ಹೋಗ ಮರೆ ಅಂತೀವಿ. ಆ ತರ ಮಾತಾಡೋಂಥ ಸಂದರ್ಭದಲ್ಲಿ ಒಂದ್ ರೀತಿಯಲ್ಲಿ ಸಾರ್ವಜನಿಕರಿಗೆ ಒಂದು ಆತಂಕ ಬರ್ತದೆ. ನಮ್ಮ ಕೆಲಸ ಏನು ವಿಧಾನಸೌಧದಲ್ಲಿ ಒಂದು ಅದ್ಭುತವಾಗಿ ಒಂದು ಏನ್ ಬರ್ತಿದೆ ಹೇಳಿ, ಗವರ್ಮೆಂಟ್ ವರ್ಕ್ ಇಸ್ ಗಾಡ್ಸ್ ವರ್ಕ್, ಅಂದ್ರೆ ಸರ್ಕಾರದ ಕೆಲಸ ದೇವ್ರ ಕೆಲಸ ಅಂತ ಬಂದಿದೆ. ದಯವಿಟ್ಟು ಆ ವಿಧಾನಸೌಧ ನಮ್ದೆಲ್ಲ ಒಂದು, ನೀವ್ ಹೇಳ್ದಂಗೆ ನಮ್ದೆಲ್ಲ ಒಂದು ದೇವಸ್ಥಾನ. ಅದು ಆ ದೇವಸ್ಥಾನದಲ್ಲಿ ಏನ್ ಬರ್ದಿರೋದು, ನಮ್ಮ ಇಲ್ಲಿ ಮಡಿಕೇರಿ, ನಮ್ಮ ತಾಲೂಕಲ್ಲಿ, ನಮ್ಮ ಜಿಲ್ಲೆಯಲ್ಲೂ ಅದೇ ಪಾಲಿಸಬೇಕು ಅಂತ ಹೇಳ್ತಾ, ನೌಕರ ಸಂಘದ ಅಧ್ಯಕ್ಷರು ಅರುಣ್ ಅವ್ರು ಏನ್ ಹೇಳಿದ್ರು ಅಂತಂದ್ರೆ, ಒಂದು ಜಾಗ ನಮ್ಮ ರಾಜ್ಯ ಸರ್ಕಾರಿ ನೌಕರರ ಜಿಲ್ಲಾ ಸಂಘದ ಅಧ್ಯಕ್ಷರಾದ ಎಂಸಿ ಅರುಣ್ ಕುಮಾರ್ ಅವರು ಮಾತನಾಡಿ, ಪ್ರತಿ ವರ್ಷದಂತೆ ಈ ವರ್ಷವೂ ರಾಜ್ಯ ಸರ್ಕಾರಿ ನೌಕರರ ಕ್ರೀಡಾಕೂಟ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಯಿಂದ ಏರ್ಪಡಿಸಲಾಗಿದೆ ಎಂದು ತಿಳಿಸಿದರು. ಉಪವಿಭಾಗಾಧಿಕಾರಿ ನಿತಿನ್ ಚಕ್ಕಿ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಸಹಾಯಕ ನಿರ್ದೇಶಕರಾದ ವಿಟಿ ವಿಸ್ಮಯಿ, ಸಂಘದ ನಿರ್ದೇಶಕರಾದ ಎಸ್ ಹೊಂದೇಗೌಡ, ಜಿಲ್ಲಾ ಕಾರ್ಯದರ್ಶಿ ಬಿಜಿ ಸಂದೀಪ, ರಾಜ್ಯ ಸರ್ಕಾರಿ ನೌಕರರ ಸಂಘದ ತಾಲೂಕು ಘಟಕದ ಅಧ್ಯಕ್ಷರಾದ ಜಿಲ್ಲಾ ಖಜಾಂಚಿ ಪಿಡಿ ರಾಜೇಶ್ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಹಾಕಿ ವಿಭಾಗದಲ್ಲಿ ರಾಷ್ಟ್ರೀಯ ಹೆದ್ದಾರಿ 275ರ ದೇವರಕೊಲ್ಲಿ ಬಳಿ ಲಾರಿಗೆ ಆಕಸ್ಮಿಕವಾಗಿ ಬೆಂಕಿ ತಗುಲಿ ಲಾರಿಯೊಂದು ಹೊತ್ತಿ ಉರಿದ ಘಟನೆ ನಡೆದಿದೆ. ಮಡಿಕೇರಿ ಹೊರವಲಯದ ದೇವರಕೊಲ್ಲಿಯಲ್ಲಿ ಘಟನೆ ನಡೆದಿದ್ದು, ಮೈಸೂರಿನಿಂದ ಮಂಗಳೂರಿಗೆ ಭತ್ತದ ಹಸ್ಕ್ ತೆಗೆದುಕೊಂಡು ಹೋಗುವಾಗ ಆಕಸ್ಮಿಕವಾಗಿ ಬೆಂಕಿ ತಗುಲಿಕೊಂಡಿದ್ದು, ಬೆಂಕಿಯ ಕೆಂದಾಲಿಗೆಗೆ ಲಾರಿ ಸೇರಿದಂತೆ ಲಾರಿಯಲ್ಲಿದ್ದ ಹಸ್ಕ್ ಸೇರಿದಂತೆ ಲಾರಿ ಕೂಡ ಸಂಪೂರ್ಣವಾಗಿ ಬೆಂಕಿಗೆ ಆಹುತಿಯಾಗಿದೆ. ವಿಚಾರ ತಿಳಿತಾ ಇದ್ದಂತೆ ಸ್ಥಳಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಆಗಮಿಸಿ ಬೆಂಕಿಯನ್ನು ನಂದಿಸಿದ್ದು, ಲಾರಿಯಲ್ಲಿದ್ದವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಇನ್ನು ನಡು ರಸ್ತೆಯಲ್ಲೇ ಲಾರಿಗೆ ಬೆಂಕಿ ಹತ್ತಿಕೊಂಡ ಪರಿಣಾಮ ರಾಷ್ಟ್ರೀಯ ಹೆದ್ದಾರಿ 275ರಲ್ಲಿ ಕೆಲಕಾಲ ಟ್ರಾಫಿಕ್ ಜಾಮ್ ಆಗಿದ್ದು, ಮಡಿಕೇರಿಯಿಂದ ಮಂಗಳೂರಿಗೆ ತೆರಳುವ ವಾಹನ ಸವಾರರು ಹಾಗೂ ಪ್ರಯಾಣಿಕರು ಪರದಾಡಿದ್ದು, ಮಡಿಕೇರಿ ಗ್ರಾಮಾಂತರ ಪೊಲೀಸರು ಆಗಮಿಸಿ ವಾಹನಗಳ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಟ್ಟರು. ಮನುಷ್ಯನಾಗಿ ಹುಟ್ಟಿದ ಮೇಲೆ ಈ ಸಮಾಜದಲ್ಲಿ ಯಾರಿಗೂ ಕೆಡುಕಂದ ಬಯಸದೆ ಒಳ್ಳೆಯ ಸದ್ಗುಣವಂತನಾಗಿ ಪರರಿಗೆ ಸಹಾಯ ಮಾಡುವಂತಹ ಮನೋಭಾವ ಇರಬೇಕೆಂದು ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಕರ್ಕಿ ಶ್ರೀ ಕ್ಷೇತ್ರ ದೈವಜ್ಞ ಬ್ರಾಹ್ಮಣ ಮಠದ ಜ್ಞಾನೇಶ್ವರಿ ಪೀಠ ಸಚ್ಚಿದಾನಂದ ಜ್ಞಾನೇಶ್ವರ ಭಾರತಿ ಮಹಾಸ್ವಾಮಿ ಹೇಳಿದ್ದಾರೆ. ದೈವಜ್ಞ ಬ್ರಾಹ್ಮಣ ಸಮಾಜದ ವತಿಯಿಂದ ವಿರಾಜಪೇಟೆಯಲ್ಲಿ ನಡೆದ ದೈವಜ್ಞ ದರ್ಶನ ಕಾರ್ಯಕ್ರಮದಲ್ಲಿ ಉದ್ಘಾಟಿಸಿ ಮಾತನಾಡಿದವರು, ತಮ್ಮ ಆಶೀರ್ವಚನದಲ್ಲಿ ಮನುಷ್ಯ ಅತಿ ಬುದ್ಧಿವಂತನಾಗಿದ್ದು ಕೋಪದಿಂದ ವರ್ತಿಸದೆ ಪರರೊಂದಿಗೆ ಶಾಂತಿ ಸಮಾಧಾನದಿಂದ ವರ್ತಿಸಬೇಕು ಹಾಗೂ ತಮ್ಮ ಆಚಾರ ವಿಚಾರಗಳೊಂದಿಗೆ ಇರುವವರೆಗೂ ಜೀವನದ ಬದುಕಿನಲ್ಲಿ ಸಮಾಜಕ್ಕೆ ಉತ್ತಮ ಕೊಡುಗೆಯನ್ನು ನೀಡುವಂತಾಗಬೇಕೆಂದು ಸಚ್ಚಿದಾನಂದ ಜ್ಞಾನೇಶ್ವರ ಭಾರತಿ ಮಹಾಸ್ವಾಮಿಯವರು ಹೇಳಿದರು. ಮುಂದೆ ಬರ್ಲಿ ಡೋರ್ ಹಾಕ್ಬಿಡಿ. दोन लाईन करा म्हणून
ಜೀವನದಲ್ಲಿ ನಾವು ಕ್ವಾಂಟಿಟಿಯನ್ನು ಹೆಚ್ಚಾಗಿ ಕ್ವಾಲಿಟಿ ಕೊಡಬೇಕು ಅಂತೇಳಿ ಪ್ರಾಯಶಃ ನನ್ನ ಸಮಾಜವಾದ ಕ್ವಾಲಿಟಿ, ಭಕ್ತಿ, ಶ್ರದ್ಧೆ, ಭಾವನೆ, ಪ್ರೀತಿ, ವಿಶ್ವಾಸಗಳೆಲ್ಲ ಆ ವಿಶ್ವಾಸಗಳೇ ಇವತ್ತು ಈ ಕಾರ್ಯಕ್ರಮವನ್ನು ಇಷ್ಟು ಯಶಸ್ಸು ಮಟ್ಟಿಗೆ ನಡೆಸಿಕೊಂಡಿವೆ ಅಂತ ಹೇಳಿದೆ. ತುಂಬ ಸಂತೋಷವಾಗ್ತಾ ಇದೆ, ಆನಂದವಾಗ್ತಾ ಇದೆ. ಈ ಕಾರ್ಯಕ್ರಮದ ಹೆಸರೇ ದೈವಜ್ಞ ದರ್ಶನ ಅಂತೇಳಿ. ದೈವಜ್ಞರು ಅಲ್ಲಿ ಹೋಗಿ ದರ್ಶನ ಕೊಡುವ ಕಾರ್ಯಕ್ರಮ ಈ ದೈವಜ್ಞ ದರ್ಶನ ಕಾರ್ಯಕ್ರಮ. ಎಲ್ಲರನ್ನೂ ಕೂಡ ನಾವು ದೇವರನ್ನ ಮಳೆ ದರ್ಶನದಲ್ಲಿ ಇಷ್ಟು ಮಳೆ ಬರ್ಬೋದು. ಸಹಜವಾಗಿ ವಿರಾಟ್ ಪೇಟೆಗೆ ಮಠವನ್ನು ಕಾಪಾಡಿಕೊಂಡ್ರೆ 15 ಜನ ವಿರಾಟ್ ಪೇಟೆಯವರು ಮಳೆ ಬರ್ಬೋದು. ಆದರೆ ಇಲ್ಲಿದ್ದ ಎಲ್ಲರೂ ಕೂಡ ಮಳೆ ಬರಲಿಕ್ಕೆ ಸಾಧ್ಯವಾಗುವುದು. ಆವಾಗ ಮಠದ ಶ್ರೀಗಳೇ ಇಲ್ಲಿ ಬಂದಾಗ ವಿರಾಟ್ ಪೇಟೆ ಎಲ್ಲರೂ ಕೂಡ ಇಲ್ಲಿ ಸೇರ್ತಾರೆ. ಅವರು ದರ್ಶನಗಳಿಗೆ ಅನುಕೂಲವಾಗ್ತದೆ ಎಂಬ ಈ ನಿಟ್ಟಿನಲ್ಲಿ ಹಾಕೊಂಡ ಕಾರ್ಯಕ್ರಮ ಈ ದೈವಜ್ಞ ದರ್ಶನ ಕಾರ್ಯಕ್ರಮ. ನಮ್ಮ ಗುರುಗಳು ಸುಂದರವಾಗಿ ಹೇಳ್ತಿದ್ರು, ಊರಲ್ಲೂ ದೇವಸ್ಥಾನ ಇದ್ದರೆ ಊರವರೆಲ್ಲರೂ ಕೂಡ ಆ ಮುಂದೆ ಹೋಗಿರುವುದು. ಮನೆಯ ಒಬ್ಬ ಸದಸ್ಯ ಹೋಗಿ ದೇವರಿಗೆ ಹಣ್ಣುಕಾಯಿ ಮಾಡಿಕೊಂಡು ದೇವರ ಆಶೀರ್ವಾದ ಬರ್ತಾ ಇರ್ತಾರೆ. ದೇವರಿಗೆ ಅಷ್ಟೇ ಇರ್ತಾರೆ, ನನ್ನ ದರ್ಶನಕ್ಕೆ ಯಾರು ಬರಲಿಲ್ಲವಲ್ಲ. ವಿರಾಜಪೇಟೆ ದೈವಜ್ಞ ಬ್ರಾಹ್ಮಣ ಸಮಾಜದ ಅಧ್ಯಕ್ಷ ಉಲ್ಲಾಸ್ ಶೇಟ್, ಸೌಮ್ಯ ನಾಗೇಶ್ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ವಿರಾಜಪೇಟೆ ತಾಲೂಕಿನ ಅಂಬತ್ತಿ ಹೊಸೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹೊಸಕೋಟೆಯಲ್ಲಿ ನಿವೇಶನ ರಹಿತರಿಗಾಗಿ ಮೀಸಲಿಟ್ಟಿರುವ ಜಾಗದಲ್ಲಿ ಈಗಾಗಲೇ ಅಲ್ಲಿ ನೆಲೆ ನಿಂತಿರುವ 76 ಕುಟುಂಬಗಳಿಗೆ ಶೀಘ್ರ 50x40 ಅಡಿ ಅಳತೆಯ ನಿವೇಶನ ಮಂಜೂರು ಮಾಡಬೇಕೆಂದು ಕೊಡಗು ಜಿಲ್ಲಾ ಬುಡಕಟ್ಟು ಕಾರ್ಮಿಕರ ಸಂಘ ಒತ್ತಾಯಿಸಿದೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕರ್ನಾಟಕ ಅರಣ್ಯಮೂಲ ಬುಡಕಟ್ಟು ಸಮುದಾಯಗಳ ಒಕ್ಕೂಟದ ರಾಜ್ಯ ಕಾರ್ಯದರ್ಶಿ ಸಿ ಶೈಲೇಂದ್ರ, ನಿವೇಶನಕ್ಕಾಗಿ ಒತ್ತಾಯಿಸಿ ಜನವರಿ 12ರಿಂದ ಅಂಬತ್ತಿ ಹೊಸೂರು ಪಂಚಾಯಿತಿ ಕಚೇರಿ ಎದುರು ಅನಿರ್ದಿಷ್ಟಾವಧಿ ಧರಣಿ ನಡೆಸುವುದಾಗಿ ತಿಳಿಸಿದರು. ಹೊಸೂರು ಪಂಚಾಯಿತಿ ವ್ಯಾಪ್ತಿಯ ಕಾಫಿ ತೋಟಗಳಲ್ಲಿ ಕೂಲಿ ಕೆಲಸ ಮಾಡ್ತಾ ಇರುವ ಲೈನ್ ಮನೆಯ ಬಡ ಕುಟುಂಬಗಳಿಗೆ ನಿವೇಶನ ಮತ್ತು ವಸತಿ ಒದಗಿಸಲು ಹೊಸಕೋಟೆಯಲ್ಲಿ 3.30 ಎಕರೆ ಸರ್ಕಾರಿ ಜಾಗವೊಂದ ಗುರುತು ಮಾಡಲಾಗಿತ್ತು. ಅದನ್ನು ಸಮಗ್ರ ಗಿರಿಜನ ಯೋಜನೆ ಇಲಾಖೆಯ ಹೆಸರಿಗೆ ಈಗಾಗಲೇ ವರ್ಗಾಯಿಸಲಾಗಿದೆ. ಸೂಚಿತ ಜಾಗದಲ್ಲಿ ಕನಿಷ್ಠ ಮೂಲ ಸೌಲಭ್ಯಗಳು ಇಲ್ಲದೆ 76 ಕುಟುಂಬಗಳು ಪ್ಲಾಸ್ಟಿಕ್ ಹೊದಿಕೆಯ ಗುಡಿಸಲುಗಳಲ್ಲಿ ವಾಸಿಸುತ್ತಿದ್ದಾರೆ. ಇಲ್ಲಿ ಸಂಕಷ್ಟದ ಬದುಕು ಸಾಗಿಸ್ತಾ ಇರುವ ನಿವೇಶನ ರಹಿತ ಬುಡಕಟ್ಟು ಕುಟುಂಬಗಳಿಗೆ ಇಲ್ಲಿಯವರೆಗೆ ಜಾಗವೊಂದ ಹಸ್ತಾಂತರಿಸಿಲ್ಲ. ಈ ಬಗ್ಗೆ ಜನಪ್ರತಿನಿಧಿಗಳಿಗೆ ಹಾಗೂ ಸಂಬಂಧಪಟ್ಟ ಇಲಾಖಾ ಅಧಿಕಾರಿಗಳಿಗೆ ಮನವಿ ಮಾಡಿಕೊಂಡಿದ್ದರೂ ಕೂಡ ಸೂಕ್ತ ಸ್ಪಂದನ ದೊರೆತಿಲ್ಲವೆಂದು ಆರೋಪಿಸಿದರು. ಬಹಳ ಪೂರ್ವಕವಾಗಿ ನಮ್ಮವರಿಗೆ ಏನು ಕಾಫಿ ತೋಟಗಳಲ್ಲಿ ಮತ್ತು ರೈನ್ ಮನೆಗಳನ್ನು ವಾಸ ಮಾಡ್ತಾ ಇದ್ದಾರೆ ಹೊರಬರಬೇಕು ಅನ್ನೋದು ಬಹಳ ನಮ್ಮ ಈ ಬುಡಕಟ್ಟು ಕಾರ್ಮಿಕರ ಸಂಘಟನೆಯ ಮುಖ್ಯ ಉದ್ದೇಶ ಆಗಿದೆ. ಅದರಂತೆ 2016-17ರಲ್ಲಿ ಬಹಳ ಸುಮಾರು ನಾವು 90 ಮತ್ತು 60 ಈ ರೀತಿ ಬೇರೆ ಬೇರೆ ಹಂತಗಳಲ್ಲಿ ಹೋರಾಟವನ್ನು ಮಾಡಿಕೊಂಡು ಇವತ್ತು ಬಸವೇಶ್ವರ ಬಡಾವಣೆಯಲ್ಲಿ ಸುಮಾರು 116 ಕುಟುಂಬಕ್ಕೆ ನಿವೇಶನ ಮತ್ತು ಮನೆಗಳನ್ನು ಕೊಡಲಿಕ್ಕೆ ಸಾಧ್ಯ ಆಗಿರುವಂಥದ್ದಾಗಿದೆ. ಅದರಂತೆ ಇವತ್ತು ನಾವು ಏನು ಕಳತ್ಮಾಡ್ ಪಂಚಾಯತ್ ಹೊಸೂರು ಗ್ರಾಮ ಪಂಚಾಯತ್ ಕಳತ್ಮಾಡ್ ಗ್ರಾಮದಲ್ಲಿ ಸುಮಾರು 76 ಕುಟುಂಬಗಳಿಗಾಗಲೇ ಈ ಕಳತ್ಮಾಡಿರ್ತಕ್ಕಂತಹ ಖಾಲಿ ಜಾಗದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಆದರೆ ಇವತ್ತು ಕೂಡ ಸಮತಟ್ಟಾದ ಯಾವುದೇ ಅಭಿವೃದ್ಧಿ ಕಾರ್ಯವನ್ನ ಪರಿಶಿಷ್ಟ ವರ್ಗ ಕಲ್ಯಾಣ ಇಲಾಖೆ ಮತ್ತು ಕಂದಾಯ ಇಲಾಖೆ ಮಾಡಿದ್ರೆ ನಮಗೆ ಮತ್ತು ಪಂಚಾಯತ್ ಈ 3 ಇಲಾಖೆಗಳು ಇವತ್ತು ಯಾವುದೇ ಅಭಿವೃದ್ಧಿ ಕಾರ್ಯಕ್ರಮವನ್ನು ಮಾಡಿದ್ರೆ ನಮ್ಮನ್ನು ಒಂಥರ ಹೀನಾಯ ಸ್ಥಿತಿಯಲ್ಲಿ ಇಟ್ಟಿರ್ತಕ್ಕಂಥದ್ದು ಬಹಳ ಘೋರ ಅನ್ಯಾಯ ಆಗಿದೆ. ಅದಾದ ನಂತರ ಇವತ್ತು ಏನು 76 ಕುಟುಂಬಗಳಿಗೆ ನಿವೇಶನ ಕೊಡಬೇಕು, ನಿವೇಶನದ ಹಕ್ಕುಪತ್ರಗಳನ್ನು ಕೂಡ ಸರ್ಕಾರ ಕೊಡಲಿಕ್ಕೆ ಮುಂದೆ ಆಗಿಲ್ಲ. ಎರಡನೇ ಬಂದು ಅದನ್ನು ಸಮತಟ್ಟು ಮಾಡಿ ಇದು ನಿಮ್ಮ ಜಾಗ ಅಂತೇಳಿ ಕೂಡ ಇನ್ನೂ ಗುರುತಿಸಿಲ್ಲ. ಮತ್ತೆ ಏನು ನಮ್ಮ ಡೇಟ್ ನಮ್ಮ ಹೆಸರುಗಳನ್ನ ಕೊಟ್ಟು ಅಲ್ಲಿ ಮನೆಯಲ್ಲಿ ಒತ್ತಡ ಇರೋದ್ರಿಂದ ಜೊತೆಗೆ ನಾವು ಅಲ್ಲಿ ಬೇರೆ ಬೇರೆ ಕೆಲಸಗಳನ್ನ ಮಾಡಿಕೊಂಡು ಹೋರಾಟಕ್ಕೆ ಮಾಡೋಕ್ಕಾಗೋ ಸಾಧ್ಯ ನಮ್ಮ ಸ್ವಂತ ಕೈಯಿಂದ ನಾವು ಇವತ್ತು ಪ್ಲಾಸ್ಟಿಕ್ ಹೊದಿಕೆಯನ್ನು ಮಾಡಿಕೊಂಡು ಅಲ್ಲಿ ವಾಸವನ್ನು ಮಾಡ್ತಾ ಇದ್ದೇವೆ. ಸುತ್ತಮುತ್ತ ಪ್ರಾಣಿಗಳ ಕಾಟ ಇದೆ, ಪಕ್ಕದಲ್ಲಿ ತೋಟ ಇದೆ, ಒಂದು ಏನು ನಮಗೆ ಸ್ವತಂತ್ರ ಹೋರಾಡುವಂಥ ರಸ್ತೆ ಕೂಡ ಅಲ್ಲಿ ಇಲ್ಲದಂಥ ಪರಿಸ್ಥಿತಿ ಈ ಕಳತ್ಮಾಡ್ ಪ್ರದೇಶದಲ್ಲಿ ಇದೆ. ಅದರಂತೆ ಏನು ಇವತ್ತು ನಮ್ಮ ಇದರಲ್ಲಿ ನಮ್ಮ ಬಸವೇಶ್ವರ ಬಡಾವಣೆಯಲ್ಲಿ ಕೊಟ್ಟಿರ್ತಕ್ಕಂತಹ ಏನು 50-40 ಜಾಗ ಇದೆ, ಅಷ್ಟು ಕೊಡದೇ ಇವತ್ತು 20-30 ಜಾಗವನ್ನು ಕೊಡಲಿಕ್ಕೆ ಸರ್ಕಾರ ಮುಂದಾಗಿರ್ತಕ್ಕಂಥದ್ದು ಬಹಳ ಅನ್ಯಾಯ ಆಗಿದೆ.
ಎಷ್ಟು ಜಾಗ ನಾವು ಕಟ್ಬೋದು, ಎಷ್ಟು ಜನ ವಾಸ ಮಾಡಬಹುದು ಅಂತ ನಾವು ಇವತ್ತು ಹೋರಾಟದ ಮೂಲಕ ಜಾಗವನ್ನು ಪಡ್ಕೊಂಡ್ರು ಕೂಡ ಒಂದು ಸ್ವತಂತ್ರ ನೆಲೆಯಲ್ಲಿ ಮತ್ತೆ ನಮಗೇನು ವಿಶಾಲವಾಗಿ ಒಂದು ಮನೆ ಕಟ್ಟಲಿಕ್ಕೆ ಇವತ್ತು ಕೂಡ ಮುತ್ಕುನಾಲಿಂದ ಬಂದ ಮೇಲೆ ಆ ಒಂದು ನಾಯಿಗೂಡು ಕೋಳಿಗೂಡು ಕಟ್ಟುವಂತಹ ವ್ಯವಸ್ಥೆಯನ್ನು ಆಡಳಿತ ವ್ಯವಸ್ಥೆ ನೋಡ್ತಾ ಇದೆ. ಹಲವಾರು ಬಾರಿ ಮಾನ್ಯ ನಮ್ಮ ಜನಪ್ರಿಯ ಶಾಸಕರು ಪನ್ನಣ್ಣವನ್ನು ಕೂಡ ನಾವು ಹಲವಾರು ಬಾರಿ ಮೀಟ್ ಮಾಡಿದ್ವಿ. ಜೊತೆಗೆ ಬೆಂಗಳೂರು ಮಟ್ಟದ ನಿರ್ದೇಶಕರು ನಮ್ಮ ಪರಿಶಿಷ್ಟ ವರ್ಗ ಕಲ್ಯಾಣ ಇಲಾಖೆಯನ್ನು ಗಮನ ಕೂಡ ತಂದಿದ್ದೀವಿ. ನಂತರ ನಮ್ಮ ರಂಜಿತ್ ಸರ್ ಇರ್ತಕ್ಕಂಥ ಆ ಸಂದರ್ಭದಲ್ಲಿ ಏನು ಕಾರ್ಯದರ್ಶಿ ಇದ್ರು ನಮ್ಮ ಪರಿಶಿಷ್ಟ ವರ್ಗ ಕಲ್ಯಾಣ ಇಲಾಖೆ ಕಾರ್ಯದರ್ಶಿ ಅವ್ರ ಗಮನಕ್ಕೂ ತಂದಿದ್ದೀವಿ. ತದನಂತರ ಏನು ನಮ್ಮ ಇಲ್ಲಿ ಸ್ಥಳೀಯ ಆಡಳಿತದಂತಹ ಬುಡಕಟ್ಟು ಕಲ್ಯಾಣ ಇಲಾಖೆ ನಮ್ಮ ಕೊಡಗು ಜಿಲ್ಲೆಯಲ್ಲಿರ್ತಕ್ಕಂತಹ ಮಡಿಕೇರಿಯಲ್ಲಿರ್ತಕ್ಕಂಥ ಜಿಲ್ಲಾ ಪರಿಶಿಷ್ಟ ವರ್ಗ ಕಲ್ಯಾಣ ಇಲಾಖೆ ಹೊನ್ನೇಗೌಡರು ಕೂಡ ಗಮನ ತಂದ್ರು ಕೂಡ ಇವರು ಇವತ್ತು ಕೂಡ ನಮ್ಮನ್ನ ಹೀನಾಯವಾಗಿ ನಡೆಸಿಕೊಳ್ತಾ ಇರ್ತಕ್ಕಂಥ ಪರಿಸ್ಥಿತಿ ಈ ಕೊಡಗಲ್ಲಿ ಆಗ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಏನು ಇವತ್ತು ನಾವು ಸ್ವತಂತ್ರ ಒಂದು 75 ವರ್ಷ ಆದ್ರೂ ಕೂಡ ಇನ್ನು ಇಲ್ಲಿ 20-30 ಮಾಡಿ ಅದರಲ್ಲಿ ಏನು ಸೆಟ್ ಮಾಡಕ್ ಬರಲ್ಲ ಮನೆ ಅನ್ಕೊಳ್ಬಿಡೋದು. ಈಗ ಇಲ್ಲಿ 20-30 ಅದರಲ್ಲಿ ಒಟ್ಟು ಕಮ್ಯುನಿಟಿ ಅಭಿವೃದ್ಧಿ ಕಾರ್ಯಕ್ರಮಗಳು ಮತ್ತೆ ಮನೆಗಳ ನಿವೇಶನಗಳಿಗೆಲ್ಲ ಒಂದು ಸೌಕರ್ಯವಿದೆ. ಇಲ್ಲಿ ಇರ್ತಕ್ಕಂಥ 330ರಲ್ಲಿ 110 ಕುಟುಂಬಕ್ಕೆ ಜಾಗ ಕೊಟ್ಟರೆ ಇನ್ನು ಬೇರೆ ಅಭಿವೃದ್ಧಿ ಕಾರ್ಯಕ್ರಮ ಮಾಡಲಿಕ್ಕೆ ಆಗಲ್ಲ. ಬುಡಕಟ್ಟು ಕಾರ್ಮಿಕರ ಸಂಘದ ಜಿಲ್ಲಾಧ್ಯಕ್ಷ ವಿ.ಬಿ. ಗಪ್ಪು, ಬುಡಕಟ್ಟು ಕಾರ್ಮಿಕರ ಸಂಘದ ಕಾರ್ಯದರ್ಶಿ ಜೆ.ಸಿ. ಲಲಿತಾ, ಖಜಾಂಚಿ ಪಿ.ಟಿ. ಜ್ಯೋತಿ, ಕಾರ್ಯಕರ್ತರು ಸುದ್ದಿಗೋಷ್ಠಿಯಲ್ಲಿ ಪಾಲ್ಗೊಂಡಿದ್ದರು. ಮಧ್ಯಾಹ್ನ ಸಮಯದಲ್ಲಿ ಮುಖ್ಯ ರಸ್ತೆಯಲ್ಲಿ ಓಡಾಡಿದ ಕಾಡಾನೆ ಗ್ರಾಮಸ್ಥರು ಜೀವ ಭಯದಿಂದ ತತ್ತರಗೊಂಡಿರುವ ಘಟನೆ ಶುಕ್ರವಾರ ಮರಂದೋಡ ಗ್ರಾಮದಲ್ಲಿ ನಡೆದಿದೆ. ದಾಪಕ್ಲು ಸಮೀಪದ ಕಕ್ಕಬ್ಬೆ ಗ್ರಾಮ ಪಂಚಾಯಿತಿಗೆ ಒಳಪಟ್ಟ ಗ್ರಾಮಗಳಲ್ಲಿ ನಿರಂತರ ಕಾಡಾನೆಗಳ ಹಾವಳಿ ಹೆಚ್ಚಾಗಿದ್ದು, ಈಗಾಗಲೇ ಕಾಫಿ ತೋಟ ಗದ್ದೆಗಳಿಗೆ ರಾತ್ರಿ ವೇಳೆಯಲ್ಲಿ ಲಗ್ಗೆ ಇಟ್ಟ ಕಾಡಾನೆಗಳು ಕೃಷಿ ಗಿಡಗಳು ಹಾಗೂ ಬೆಳೆಗಳನ್ನು ಧ್ವಂಸಗೊಳಿಸಿ ಬಹಳಷ್ಟು ನಷ್ಟ ಮಾಡಿದ್ದು ಗ್ರಾಮಸ್ಥರು ಹೈರಾಣಾಗಿದ್ದಾರೆ. ಆದರೆ ಇದೀಗ ನಡು ಮಧ್ಯಾಹ್ನವೇ ಕಾಡಾನೆಯೊಂದು ದಾಪಕ್ಲು ಕಕ್ಕಬ್ಬೆ ವಿರಾಜಪೇಟೆ ಮುಖ್ಯ ರಸ್ತೆಯ ಮರಂದೋಡು ಗ್ರಾಮದ ನೀಡುಮಂಡ ಸೇತುವೆ ಮೇಲೆ ಓಡಾಡ್ತಾ ಇರುವ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಇದರಿಂದ ಕಾಫಿ ತೋಟಗಳಲ್ಲಿ ಕಾಫಿ ಕೊಯ್ಲಿನಲ್ಲಿ ತೊಡಗಿದ್ದ ಕಾರ್ಮಿಕರು ಹಾಗೂ ಗ್ರಾಮಸ್ಥರು ಚೆಲ್ಲಾಪಿಲ್ಲಿಯಾಗಿ ಓಡಿ ಜೀವ ಅಪಾಯದಿಂದ ಪಾರಾಗಿದ್ದಾರೆ. ಇದರಿಂದಾಗಿ ಗ್ರಾಮದಲ್ಲಿ ಜೀವ ಭಯದ ಕಾರ್ಮೋಡ ಆವರಿಸಿದ್ದು, ಗ್ರಾಮಸ್ಥರು ಮನೆಯಿಂದ ಹೊರಬರಲು ಭಯಭೀತರಾಗಿದ್ದು, ಕೂಡಲೇ ಅರಣ್ಯ ಇಲಾಖೆ ಮತ್ತು ಸಂಬಂಧಪಟ್ಟವರು ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಕೊಡಗು ಚಾನಲ್ ನ್ಯೂಸ್, ದುಗ್ಗಳ ಸದಾನಂದ, ನಾಪಕ್ಲು. ಕೊಡಗು ವಿದ್ಯಾ ಇಲಾಖಾ ನೌಕರರ ಪತ್ತಿನ ಸೌಹಾರ್ದ ಸಹಕಾರಿ ಸಂಘ ನಿಯಮಿತದ ಶತಮಾನೋತ್ಸವ ಸಮಾರಂಭ ಜನವರಿ 11ರಂದು ಮಡಿಕೇರಿಯ ಗೌಡ ಸಮಾಜದಲ್ಲಿ ನಡೆಯಲಿದೆ. ಅಂದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಶತ ಸಂಭ್ರಮ ಭವನ ನಿರ್ಮಾಣ ಕಾರ್ಯಕ್ಕೆ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ವಿದ್ಯಾ ಇಲಾಖಾ ನೌಕರರ ಪತ್ತಿನ ಸೌಹಾರ್ದ ಸಹಕಾರಿ ಸಂಘದ ಅಧ್ಯಕ್ಷ ಎಚ್.ಎಸ್. ಚೇತನ್, ತಮ್ಮ ಅಧ್ಯಕ್ಷತೆಯಲ್ಲಿ ಬೆಳಗ್ಗೆ 10 ಗಂಟೆಗೆ ನಡೆಯುವ ಸಭಾ ಕಾರ್ಯಕ್ರಮವನ್ನು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಹಾಗೂ ವಿರಾಜಪೇಟೆ ಶಾಸಕರಾದ ಎಎಸ್ ಪೊನ್ನಣ್ಣ ಅವರು ಉದ್ಘಾಟಿಸಲಿದ್ದಾರೆ. ಬೆಳಗ್ಗೆ 9 ಗಂಟೆಗೆ ಗುರು ಸದನದಲ್ಲಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಶತಸಂಭ್ರಮ ಭವನ ನಿರ್ಮಾಣಕ್ಕೆ ಭೂಮಿ ಪೂಜೆ ನೆರವೇರಿಸಲಿದ್ದಾರೆ. ಉದ್ದೇಶಿತ ಶತಸಂಭ್ರಮ ಕಟ್ಟಡದ ನಕಾಶೆಯಿಂದ ಕೊಡಗು ಮೈಸೂರು ಲೋಕಸಭಾ ಕ್ಷೇತ್ರದ ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಅನಾವರಣಗೊಳಿಸಲಿದ್ದಾರೆಂದರು. ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ಅಧ್ಯಕ್ಷ ಜಿ. ನಂಜನಗೌಡ ಅವರು ಬೆಳಿಗ್ಗೆ ಸೌಹಾರ್ದ ಸೌರಭ ಕಟ್ಟಡದಲ್ಲಿ ಧ್ವಜಾರೋಹಣ ಮಾಡಲಿದ್ದಾರೆ. ಗೌಡ ಸಮಾಜದಲ್ಲಿ ನಡೆಯುವ ಸಭಾ ಕಾರ್ಯಕ್ರಮದಲ್ಲಿ ಮಡಿಕೇರಿ ಶಾಸಕ ಡಾಕ್ಟರ್ ಮಂತ್ರಗೌಡ ಅವರು ಸ್ಮರಣ ಸಂಚಿಕೆ ಬಿಡುಗಡೆ, ಕ್ಯಾಲೆಂಡರ್ ಮತ್ತು ಉಡುಗೊರೆ ಅನಾವರಣ ಮಾಡಲಿದ್ದಾರೆಂದು ತಿಳಿಸಿದರು. ಮುಖ್ಯ ಅತಿಥಿಗಳಾಗಿ ವಿಧಾನ ಪರಿಷತ್ನ ಸದಸ್ಯರಾದ ಎಂಪಿ ಸುಜಾ ಕುಶಾಲಪ್ಪ, ಎಸ್ಎಲ್ ಭೋಜೇಗೌಡ, ಧನಂಜಯ ಸರ್ಜಿ ಮತ್ತಿತರ ಪ್ರಮುಖರು ಭಾಗವಹಿಸಲಿದ್ದಾರೆಂದರು. ದಿನಾಂಕ 11/1/2026 ಶತಸಂಭ್ರಮ ಎಂಬ ಹೆಸರಿನಡಿಯಲ್ಲಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಡಿಕೇರಿಯ ಗೌಡ ಸಮಾಜದಲ್ಲಿ ಭಾನುವಾರದಂದು ಒಂದು ದೊಡ್ಡ ಕಾರ್ಯಕ್ರಮವನ್ನು ಸಭಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ.
ಹಾಗೆ ಅದೇ ದಿನ ನಾವು ಬೆಳಿಗ್ಗೆ 9:30ಕ್ಕೆ ಸೌಹಾರ್ದ ಸಹಕಾರಿಯ ಮಹಿಳಾ ನಿಯಮಗಳಂತೆ ಯಾವುದೇ ಕಾರ್ಯಕ್ರಮಗಳು ಪ್ರಾರಂಭವಾಗಬೇಕಾದ್ರೆ ಧ್ವಜಾರೋಹಣ ಕಾರ್ಯಕ್ರಮವನ್ನು ನಮ್ಮ ರಾಜ್ಯ ಸಂಯುಕ್ತ ಸಹಕಾರಿಯ ಅಧ್ಯಕ್ಷರಾದ ಶ್ರೀ ನಂಜನಗೌಡರು ಆಗಮಿಸಿ ಈ ಒಂದು ಧ್ವಜಾರೋಹಣ ಕಾರ್ಯಕ್ರಮವನ್ನು ನಮ್ದು ಏನು ಸೌಹಾರ್ದ ಸೌರಭ ಕಟ್ಟಡ ಇದೆ ಮಡಿಕೇರಿಯ ಆ ಕಟ್ಟಡದ ಆವರಣದಲ್ಲಿ ಧ್ವಜಾರೋಹಣವನ್ನು ನೆರವೇರಿಸುವುದರ ಮೂಲಕ ನಾವು ಸಾಂಕೇತಿಕವಾಗಿ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿದ್ದೇವೆ. ಇಲ್ಲಿಯವರೆಗೆ ನಾವು ನಮ್ಮ ಗೌರವಾನ್ವಿತ ಶಿಕ್ಷಣ ಸಚಿವರನ್ನ ಆಹ್ವಾನಿಸಿ ಈ ಒಂದು ಕಾರ್ಯಕ್ರಮದ ಶತಮಾನೋತ್ಸವ ಭವನದ ಶತಸಂಭ್ರಮ ಭವನದ ಶಿಲಾನ್ಯಾಸವನ್ನು ನೆರವೇರಿಸಲು ಮುಂದಾಗಿದ್ದೇವೆ. ಕಾರ್ಯವಂತರ ಅಂತ ಹೇಳ್ತಾ ಇದ್ರು, ಅವರನ್ನು ನಾವು ಕಳಕಳಿಯಿಂದ ಸಮಸ್ತ ಕೊಡಗು ಜಿಲ್ಲೆಯ ಶಿಕ್ಷಕರ ಪರವಾಗಿ ಈ ಶೈಕ್ಷಣಿಕ ರಂಗದಲ್ಲಿ ಒಂದು ಕ್ರಾಂತಿಯನ್ನೇ ಉಂಟು ಮಾಡಿರುವಂತಹ ಇಂಥ ದೊಡ್ಡ ಸಂಸ್ಥೆಯ ಶತಸಂಭ್ರಮದ ಶತಮಾನೋತ್ಸವ ಭವನ ಶಿಲಾ ಸ್ಥಾಪನೆಗೆ ನಾವು ಕೇಳಿಕೊಂಡಿದ್ದೇವೆ. ಅವರು ಸಹ ಆಗಮಿಸುವ ನಿರೀಕ್ಷೆಯಲ್ಲಿ ನಾವಿದ್ದೇವೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಗೌರವಾನ್ವಿತ MP ಏನು ಮೆಂಬರ್ ಆಫ್ ಪಾರ್ಲಿಮೆಂಟ್ ಸಂಸತ್ ಸದಸ್ಯರಿದ್ದರು ಒಡೆಯರವರು, ಅವರು ಸಹ ಆಗಮಿಸಿ ಈ ಒಂದು ಶಿಲಾಭವನದ ನಕಾಶೆಯ ಅನಾವರಣವನ್ನು ಮಾಡಲಿದ್ದಾರೆ. ಸಭಾ ಕಾರ್ಯಕ್ರಮದ ಉದ್ಘಾಟನೆಯನ್ನ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ವಿರಾಜಪೇಟೆಯ ಶಾಸಕರು, ಮಾನ್ಯ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಆಗಿರುವಂತಹ ಶ್ರೀ ಎಸ್ ಪನ್ನಣ್ಣನವರು ಸಭಾ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಲಿದ್ದಾರೆ. ಹಾಗೆ ಮಡಿಕೇರಿ ಕ್ಷೇತ್ರದ ಜನಪ್ರಿಯ ಶಾಸಕರು ಶ್ರೀ ಡಾಕ್ಟರ್ ಮಂತರಗೌಡರು ನಮ್ಮ ಉಡುಗೊರೆ ಅನಾವರಣ, ಕ್ಯಾಲೆಂಡರ್ ಅನಾವರಣ ಮತ್ತು ಸ್ಮರಣ ಸಂಚಿಕೆ ಅನಾವರಣವನ್ನ ಶ್ರೀಯುತರು ಮಾಡಲಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಶ್ರೀ MP ಸುಜಾ ಕುಶಾಲಪುರವರು ಗೌರವಾನ್ವಿತ ವಿಧಾನ ಪರಿಷತ್ ಸದಸ್ಯರು, ಶ್ರೀ ಭೋಜೇಗೌಡರವರು ಗೌರವಾನ್ವಿತ ವಿಧಾನ ಪರಿಷತ್ ಸದಸ್ಯರು, ಧನಂಜಯ ಸರ್ಜಿ ಅವರು, ಹಾಗೆ ಹೆಮ್ಮೆಯ DCC ಬ್ಯಾಂಕ್ ಅಧ್ಯಕ್ಷರಾದ ಕೊಂಡೇಂದ್ರ ಬಾಂಡ್ ಗಣಪತಿ ಅವರು, ಹಾಗೆ ನಮ್ಮ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದಂತಹ ಆನಂದ್ ಪ್ರಕಾಶ್ ಮೀನರ್ ಅವರು, ಮತ್ತು ಇದೊಂದು ಶಿಕ್ಷಕರ ಕಾರ್ಯಕ್ರಮ ಆಗಿರೋದ್ರಿಂದ ಎಲ್ಲ ರೀತಿಯ ಸಹಕಾರವನ್ನು ನೀಡುತ್ತಿರುವಂತಹ ನಮ್ಮ ರಾಜ್ಯದ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಚಂದ್ರಶೇಖರ್ ರುಗ್ಲಿ ಅವರು, ಗೌರವಾಧ್ಯಕ್ಷರಾದ ನಾಗೇಶ್ ಅವರು, ಹಾಗೆ ನಮ್ಮ ಸಹಕಾರಿ ಸಂಘಗಳ ಉಪನಿರ್ದೇಶಕರ ಆದಂತಹ HD ರವಿಕುಮಾರ್ ಅವರು, ಮತ್ತು ಈ ಒಂದು ಸಂಸ್ಥೆಯನ್ನು ಕಟ್ಟಿ ಬೆಳೆಸಿದಂತಹ ಮಹಾಚೇತನ ತೇಲಪಟ್ಟ ಕಾರ್ಯಪ್ಪನವರು ಮತ್ತು ಶ್ರೀ ಪಟ್ಟಣ ಉತ್ತಪ್ಪನವರು ಏನು ಸ್ಥಾಪಕ ಕಾರ್ಯದರ್ಶಿಗಳಾಗಿ ಸ್ಥಾಪಕ ಅಧ್ಯಕ್ಷರಾಗಿ ಈ ಒಂದು ಸಂಸ್ಥೆಯನ್ನು ಕಟ್ಟಿ ಬೆಳೆಸಿ ಇಷ್ಟು ಅಗಾಧವಾಗಿ ಬೆಳೆಯಲು ಕಾರಣೀಭೂತರಾದಂತಹ ಆ ಎರಡು ಏನು ಕುಟುಂಬಗಳಿದೆ, ತೇಲಪಟ್ಟ ಕುಟುಂಬ ಮತ್ತು ಪಟ್ಟಣ ಕುಟುಂಬದ ಮುಂದಿನ ಕುಡಿಗಳೇನಿದ್ದಾರೆ, ತೇಲಪಟ್ಟ ಕಾರ್ಯಪ್ಪನವರ ಮೊಮ್ಮಕ್ಕಳನ್ನ ಮತ್ತು ಪಟ್ಟಣ ಕುಟುಂಬದ ಹಿರಿಯರನ್ನ ಕರೆದು ವಿಶೇಷವಾಗಿ ಸನ್ಮಾನಿಸುವ ಕಾರ್ಯಕ್ರಮವನ್ನು ಸಹ ನಾವು ಹಮ್ಮಿಕೊಂಡಿದ್ದೇವೆ. ಅವರು ಸಹ ಮುಖ್ಯ ಅತಿಥಿಗಳಾಗಿ, ಅವರೆಲ್ಲ ಹೊರಗಡೆ ಇದ್ದರೂ ಸಹ ಈ ಒಂದು ಕಾರ್ಯಕ್ರಮದ ಮೇಲೆ ಪ್ರೀತಿ ಇಟ್ಟು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಹಾಗೆ ವಿಶೇಷ ಆಹ್ವಾನಿ ಗೋಷ್ಠಿಯಲ್ಲಿ ಸಂಘದ ಉಪಾಧ್ಯಕ್ಷ HR ಮುತ್ತಪ್ಪ, ನಿರ್ದೇಶಕರಾದ ಪುದಿಯನೆರವನ ರೇವತಿ ರಮೇಶ್, ದೇವಾನಂದ NP ಹಾಗೂ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ SC ನಟೇಶ್ ಪಾಲ್ಗೊಂಡಿದ್ದರು. ಮಡಿಕೇರಿ ತಾಲೂಕಿನ ಬಲ್ಲಮಾಟಿ ಗ್ರಾಮದ ನಾಲ್ನಾಡ್ ಹಾಕಿ ಕ್ಲಬ್ ವತಿಯಿಂದ 13ನೇ ವರ್ಷದ ನಾಲ್ನಾಡ್ ವ್ಯಾಪ್ತಿಯ ಅಂತರ ಗ್ರಾಮ ಹಾಕಿ ಪಂದ್ಯಾವಳಿ ಮತ್ತು ಹಗ್ಗಜಗಾಟ ಸ್ಪರ್ಧೆಯಿಂದ ಗ್ರಾಮದ ನೇತಾಜಿ ವಿದ್ಯಾಸಂಸ್ಥೆಯ ಮೈದಾನದಲ್ಲಿ ಮಾರ್ಚ್ 29ರಿಂದ 5 ದಿನಗಳ ಕಾಲ ಹಮ್ಮಿಕೊಳ್ಳಲಾಗಿದೆ ಎಂದು ಕ್ರೀಡಾಕೂಟದ ಸಂಚಾಲಕ ಅಪ್ಪಚೆಟ್ಟೋಳಂಡ ಮನುಮುತ್ತಪ್ಪ ತಿಳಿಸಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದವರು, ಪಂದ್ಯಾವಳಿಯಲ್ಲಿ ನಾಲ್ನಾಡ್ ವ್ಯಾಪ್ತಿಯ ಬಲ್ಲಮಾಟಿ, ನಾಪಕ್ಲು, ಕಕ್ಕಬ್ಬೆ, ಕುಂಜಿಲ, ಎಂಬೆಮಾಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ 14 ಗ್ರಾಮ ತಂಡಗಳು ಪಾಲ್ಗೊಳ್ಳಲಿವೆ. ಪುರುಷರಿಗೆ ಹಾಕಿ ಪಂದ್ಯಾವಳಿ ಮತ್ತು ಮಹಿಳೆಯರಿಗೆ ಹಗ್ಗಜಗ್ಗಾಟ ಸ್ಪರ್ಧೆಯನ್ನು ಆಯೋಜಿಸಲಾಗಿದೆ ಎಂದರು. ಹಾಕಿ ಕ್ರೀಡೆಗೆ ಮತ್ತಷ್ಟು ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ಏಪ್ರಿಲ್ 2ರಿಂದ ಬೇಸಿಗೆ ರಜೆ ಸಂದರ್ಭ ಮಕ್ಕಳಿಗೆ ನುರಿತ ತರಬೇತುದಾರರಿಂದ 20 ದಿನಗಳ ಕಾಲ ಉಚಿತ ತರಬೇತಿ ಶಿಬಿರ ಹಮ್ಮಿಕೊಳ್ಳಲಾಗ್ತಾ ಇದೆ. ಕಳೆದ ಬಾರಿ 70ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಆಸಕ್ತ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ನೋಂದಣಿ ಮಾಡಿಕೊಂಡು ಶಿಬಿರದ ಸದುಪಯೋಗ ಪಡೆದುಕೊಳ್ಳುವಂತೆ ಮನವಿ ಮಾಡಿದರು. 2000 ಇಸ್ವಿಯಲ್ಲಿ ಪ್ರಾರಂಭ ಆಯಿತು. 2000 ಇಸ್ವಿಯಲ್ಲಿ ನಾವು ಪ್ರಾರಂಭ ಮಾಡಿದ ಉದ್ದೇಶ ಏನಂತಂದರೆ, ಕೊಡಗಿನಲ್ಲಿ ಬಹುತೇಕ ಕೌಟುಂಬಿಕ ಪಂದ್ಯಾಟಗಳು ನಡೀತದೆ, ಅದರಲ್ಲಿ ಎಲ್ಲ ಪ್ರತಿಭೆಗಳಿಗೆ ಅವಕಾಶ ಸಿಗೋದಿಲ್ಲ. ಆದರೆ ಗ್ರಾಮವಾರು ಅಂತರ್ಗ್ರಾಮ ಪಂದ್ಯಾಟಗಳನ್ನು 2000 ಇಸ್ವಿಯಲ್ಲಿ ಪ್ರಾರಂಭ ಮಾಡಿದ್ವಿ. ಮಧ್ಯದಲ್ಲಿ ಕೋವಿಡ್ ಪೀರಿಯಡಲ್ಲಿ ಒಂದು 5-6 ವರ್ಷ ನಾವು ಇಲ್ಲಿ ಮಾಡಲಿಕ್ಕೆ ಆಗಲಿಲ್ಲ. ನಾವು ಈಗ 13ನೇ ವರ್ಷಕ್ಕೆ ನಾವು ಕಾಲಿಡ್ತಾ ಇದ್ದೀವಿ.
13ನೇ ವರ್ಷದ ನಾಲ್ನಾಡು ವಿಭಾಗ ಹೆಚ್ಚು ಕಮ್ಮಿ 14 ಗ್ರಾಮಗಳು ಬರ್ತದೆ. ಇದಕ್ಕೆ 4 ಗ್ರಾಮ ಪಂಚಾಯತಿಗಳು ಇದೆ ಈ ವ್ಯಾಪ್ತಿಗೆ ಒಳಪಡ್ತದೆ. ನಾಪೋಕ್ಲು, ಬಲ್ಲಮೌಟಿ, ಕಕ್ಕಬ್ಬೆ, ಎಮ್ಮೆಮಾಡು, ಈ 4 ಗ್ರಾಮ ಪಂಚಾಯತಿಗಳು ವ್ಯಾಪ್ತಿ ಬರ್ತದೆ. ಅಂತರ್ ಗ್ರಾಮ ಪಂದ್ಯಾಟ ಭಾಳ ಯಶಸ್ವಿಯಾಗಿ ಅದ್ದೂರಿಯಾಗಿ ಬಹಳಷ್ಟು ನಮ್ಮ ಸ್ಥಳೀಯ ಯುವಕರಿಗೆ ಹಾಕಿಗೆ ಪ್ರೋತ್ಸಾಹ ನೀಡುವಂಥ ದೃಷ್ಟಿಯಲ್ಲಿ ಈ ಒಂದು ಹಾಕಿಯನ್ನು ಭಾಳ ಅದ್ದೂರಿಯಿಂದ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಈ ಬಾರಿ ಪ್ರತಿ ಬಾರಿ ಯಾರಾದರೂ ಸ್ಪಾನ್ಸರ್ಸ್ ಕೊಡ್ತಾ ಇದ್ದಾರೆ. ಈ ಬಾರಿ ಬೆಂಗಳೂರಿನ ಉದ್ಯಮಿಗಳಾದಂಥ ಎಡಿಕೇರಿ ಪ್ರಸನ್ನ ಅವರು ಅದರ ಒಂದು ಸ್ಪಾನ್ಸರ್ಶಿಪ್ಪನ್ನು ಮಾಡ್ತಾ ಇದ್ದಾರೆ. ಅವರ ಸ್ಪಾನ್ಸರ್ಶಿಪ್ನಲ್ಲಿ ಈ ಪಂದ್ಯಾಟಗಳು ನಡೀತಾ ಇದೆ. ಮಾರ್ಚ್ 29ಕ್ಕೆ ಶಾಲಾ ಕ್ಲಾಸ್ಗಳು ಮುಗಿದ ಮಾರನೇ ದಿವಸ ಮಾರ್ಚ್ 29ಕ್ಕೆ ಪ್ರಾರಂಭ ಆಗ್ತದೆ. ಮಾರ್ಚ್ 29ರಿಂದ 5 ದಿನಗಳ ಕಾಲ ಈ ಪಂದ್ಯಾಟ ಪ್ರಾರಂಭ ಆಗ್ತದೆ. ಮತ್ತು ವಿಶೇಷವಾಗಿ ನಾಲ್ನಾಡು ವ್ಯಾಪ್ತಿಯಲ್ಲಿ ಇರತಕ್ಕಂಥ ಹೈಸ್ಕೂಲ್ ವಿಭಾಗದ ಮಕ್ಕಳಿಗೂ ಸಮೇತ ಅಂತರ್ಶಾಲಾ ಹಾಕಿ ಪಂದ್ಯಾಟವನ್ನು ಸಮೇತ ನಡೆಸ್ತಾ ಇದ್ದೀವಿ. ಪಂದ್ಯಾವಳಿಗೆ ನೋಂದಾವಣಿ ಮಾರ್ಚ್ 15 ಕೊನೆಯ ದಿನಾಂಕವಾಗಿರ್ತದೆ. ಕೋಚಿಂಗ್ ನಡೀತದೆ. ಆ ಕೋಚಿಂಗು ಏಪ್ರಿಲ್ 2ನೇ ತಾರೀಕಿಗೆ ಪ್ರಾರಂಭ ಆಗ್ತದೆ. ಕಳೆದ ವರ್ಷ ನಮ್ಮ ಕೋಚಿಂಗ್ ಕ್ಯಾಂಪಲ್ಲಿ 70 ಮಕ್ಕಳು ಭಾಗವಹಿಸಿದರು. 70 ನುರಿತ ತರಬೇತಿದಾರರಿಂದ ತರಬೇತಿ ಕೊಡಿಸೋದ್ರೊಂದಿಗೆ ಆ ಒಂದು ಫಲಿತಾಂಶದ ಹಿನ್ನೆಲೆ ನಾವೇನು ಟೂರ್ನಮೆಂಟ್ ಮಾಡ್ತಾ ಇದ್ದೀವಿ, ಆ ಫಲಿತಾಂಶದ ಹಿನ್ನೆಲೆಯಲ್ಲಿ ಕಳೆದ ವರ್ಷ ನಾವು ಜಿಲ್ಲಾ ಮಟ್ಟದ ಅಂತರ್ ಪಂಚಾಯತ್ ಏನು ಹಾಕಿ ಪಂದ್ಯಾಟದಲ್ಲಿ ನಾವು ಚಾಂಪಿಯನ್ ಆಗಿದ್ವಿ, ನಮ್ಮ ಬಲಮಟ್ಟಿ. ಸೊ ಇದು ನಾವು ಮಾಡತಕ್ಕಂಥ ಒಂದು ಕೆಲಸಕ್ಕೆ ಪ್ರೋತ್ಸಾಹಕ್ಕೆ ಆ ಕ್ರೀಡೆಗೆ ಒಂದು ಉತ್ತಮವಾದ ಪ್ರೋತ್ಸಾಹ ಸಿಕ್ಕಿದೆ. ಹಾಗೆ ಇವತ್ತು ಕಳೆದ ಬಾರಿ ನಾವು ಏನು ಕೋಚಿಂಗ್ ಕ್ಯಾಂಪ್ ನಡೀತು, ಆ ಕೋಚಿಂಗ್ ಕ್ಯಾಂಪ್ನ 70 ಮಕ್ಕಳನ್ನು ನಾವು ವಿಶೇಷ ಬಸ್ ಮಾಡಿಕೊಂಡು ಮಡಿಕೇರಿಯಲ್ಲಿ ಮುದ್ದಂಡ ಕಪ್ಪುವ ಸಂದರ್ಭದಲ್ಲಿ ಅವ್ರನ್ನ ಗ್ಯಾಲರಿಯಲ್ಲಿ ಕೂರಿಸಿ ಆ ಉತ್ತಮ ಪಂದ್ಯಾಟಗಳನ್ನು ನೋಡುವಂಥ ಅವಕಾಶ ಮತ್ತು ಅಂತಾರಾಷ್ಟ್ರೀಯ ಆಟಗಾರರ ಪರಿಚಯವನ್ನು ಮಾಡುವಂಥ ಕೆಲಸ ಮಾಡಿದ್ವಿ. ಈ ರೀತಿಯಾಗಿ ವಿಶೇಷವಾದ ಪ್ರೋತ್ಸಾಹವನ್ನು ಬರೀ ಈ ಕ್ಲಬ್ ಇರೋದು ಬರೀ ಕ್ರೀಡೆ, ಬೇರೆ ಯಾವುದೇ ಚಟುವಟಿಕೆ ಇಲ್ಲ, ಬರೀ ಕ್ರೀಡೆ ಮಾತ್ರ ನಾವು ಪ್ರತಿ ವರ್ಷ. ಗೋಷ್ಠಿಯಲ್ಲಿ ಕ್ಲಬ್ ಅಧ್ಯಕ್ಷ ಕರವಂಡ ಟಿ ಸುರೇಶ್, ಕಾರ್ಯದರ್ಶಿ ಮಚ್ಚೂರ ಯದುಕುಮಾರ್, ನಿರ್ದೇಶಕರು ಪಾಲ್ಗೊಂಡಿದ್ದರು. ಜೀವನದಲ್ಲಿ ಶಿಸ್ತು ಅಳವಡಿಸಿಕೊಂಡರೆ ಮಾತ್ರ ಸಮಾಜದಲ್ಲಿ ಉನ್ನತ ಮಟ್ಟಕ್ಕೇರಲು ಸಾಧ್ಯವೆಂದು ಚಯ್ಯಂಡಾಣೆ ಸರ್ಕಾರಿ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕಿ HR ಪ್ರೇಮಕುಮಾರಿ ಅಭಿಪ್ರಾಯಪಟ್ಟಿದ್ದಾರೆ. ಚಯ್ಯಂಡಾಣೆ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ಸೇವೆ ಸಲ್ಲಿಸಿ ವರ್ಗಾವಣೆಗೊಂಡ ಶಿಕ್ಷಕರಿಗೆ ಏರ್ಪಡಿಸಿದ್ದ ಬೀಳ್ಕೊಡುಗೆ ಕಾರ್ಯಕ್ರಮದಲ್ಲಿ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಅವರು, ಶಾಲೆಯಲ್ಲಿ 2 ವರ್ಷಗಳ ಸೇವೆ ಸಲ್ಲಿಸಿದ ನೆನಪುಗಳನ್ನು ಎಂದಿಗೂ ಮರೆಯುವುದಿಲ್ಲ. ಶಿಕ್ಷಕರ ಸ್ನೇಹ ಮೆಚ್ಚುವಂಥದ್ದು. ತಂದನ್ನ ಮೀರಿಸುವಂತಹ ಶಿಕ್ಷಕರು ಇಲ್ಲಿ ತನಗೆ ಸಿಕ್ಕಿದ್ದು ತಂದ ಭಾಗ್ಯ ಎಂದರು. ರೂಪಾಯಿಯನ್ನು ಕೊಟ್ಟು ನಾವೆಲ್ಲರೂ 1,000 ರೂಪಾಯಿ ಹನಿ ಗುಡಿದ್ರೆ ಹಳ್ಳ ಅಂತ ಹೇಳುವ ಮಾತಿದೆ ಅಲ್ವಾ. ನಾವೆಲ್ಲೂ ದೊಡ್ಡ ಕೆಲಸವನ್ನು ದೊಡ್ಡ ಹಾಕಿ ಮಾಡಿಲ್ಲ, ಸಣ್ಣ ಅಮೌಂಟ್ ಅನ್ನು ಹಾಕಿ ನಾವೆಲ್ಲ STMC ಅವರು 18 ಜನ ಜೊತೆಗೆ ಪತ್ರಕರ್ತರನ್ನ ಸೇರಿಸ್ಕೊಂಡೆ ನಮ್ಮ ಶಾಲೆಗೆ ಬೇಕಾದಂತ ಒಂದು ಬ್ಯಾಂಡ್ ಸೆಟ್ಟು ಮಕ್ಕಳಿಗೆ ಉಪಯೋಗ ಆಗುವಂತೆ ಮಾಡಿರೋದು ಅದು ಆಯ್ತು. ಆಮೇಲೆ ಶಾಲೆಯದವರಿಗೆ ದೊಡ್ಡದಾದ ಬೇಕಾದಂತ ಇಂಟರ್ಲಾಕ್ ಅನ್ನು ಲಕ್ಷಗಟ್ಟಲೆ ಕೊಡುವಂತ ಒಂದು ದಾನಿ ಬರ್ತಾರೆ ಅಂತ ನನ್ನ ಕನಸಲ್ಲೂ ಎನಿಸಿರ್ಲಿಲ್ಲ. ಅವರನ್ನು ನಾವೇನೋ ಕೈ ಮುಗ್ದು ಕೇಳ್ಕೊಂಡಾಗ ನಾನೇನು 5, 10, 50 ಸಾವಿರದ ಒಳಗಡೆ ಕೊಡ್ಬಹುದು ಅಂತ ಹೇಳಿದ್ರು. ಅವರು ನನಗೆ ಏನ್ ಹೇಳಿದ್ರು ಅಂದ್ರೆ, ನಾನು ಜಾಸ್ತಿ ಕೊಡಕ್ಕಾಗೋದಿಲ್ಲಮ್ಮ, 1 ಲಕ್ಷದವರೆಗೆ ಕೊಡ್ತೀನಿ ಅಂತ.
ನನಗೆ ಜಾಸ್ತಿ ಅಲ್ಲ, 1 ಲಕ್ಷನೇ ಇವರಿಗೆ ಜಾಸ್ತಿ ಅಲ್ಲ ಅಂತ ಹೇಳುವ ಇಂಥ ಉದಾರಿ ಮನಸ್ಸು ಇದ್ದಾರಲ್ಲ ಅಂತ ಹೇಳಿ ನನಗೆ ತಿಳಿದು ಬಹಳ ಸಂತೋಷ ಆಯಿತು. ಆಯಿತು ಸರ್, ನೀವು ಕೊಡುವ ಆ 1 ಲಕ್ಷನೇ ಕೊಡಿ, ಉಳಿದದನ್ನು ನಾನು SDMCಯಿಂದ ಹಾಕಿ ಆ ಕೆಲಸವನ್ನು ಮಾಡ್ತೀನಿ ಅಂತ ಹೇಳಿ ಅಲ್ಲೂ ಸಮೇತ ನಾನು SDMCಯನ್ನೇ ಅದ್ರ ಜೊತೆಗೆ ಸೇರಿಸ್ಕೊಂಡಿದ್ದೀನಿ. ಯಾಕೆಂದರೆ ಎಲ್ಲ ಕಡೆ SDMC ಇದೆ, ಪೋಷಕರೇ ಇದ್ದಾರೆ, ಪೋಷಕ SDMCಯಿಂದ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ, ಎಲ್ಲ ಹೊರಗಡೆಯವ್ರನ್ನ ತಗೊಂಡಾಗ ಮಾತ್ರ ಸಾಧ್ಯ ಅಂತ ಹೇಳಿ. ಯಾಕೆ ನಮ್ಮಲ್ಲಿ ಬಡ ಶಾಲೆ ಆಗಿರ್ಬೋದು, ಬಡ SDMC ಅವರಾದರೂ ಆಗ್ಬೋದು, ಆದರೆ 500 ರೂಪಾಯಿ 1000 ರೂಪಾಯಿಗೆ ಯಾವಾಗಲೂ ಅವರು ಕೊರತೆಯನ್ನು ಮಾಡಿದವರೇ ಅಲ್ಲ. ಆ ಒಂದು ಕೆಲಸವನ್ನು ಸಹ SDMCಯಲ್ಲಿ ಸಂಗ್ರಹಣೆ ಆದಂಥ 25,000ವನ್ನು ಕೂಲಿಯಾಗಿ ಅದಕ್ಕೆ ಕೊಟ್ಟು 1 ಲಕ್ಷವನ್ನ ದಾನಿಗಳಿಂದ ಹಿಡಿದು ಶಾಲೆಯ ಮುಂಭಾಗದಲ್ಲಿ ಸ್ವಚ್ಛತೆಯನ್ನು ನಾನು ಕಾಪಾಡುವಕ್ಕೆ ಎಲ್ಲರಿಗೂ ಉತ್ತಮ ಆಗುವ ರೀತಿಯಲ್ಲಿ ಒಂದು ಕೆಲಸ ಮಾಡಿದ್ದೀನಿ ಅಂದರೆ. ಇದೇ ಶಾಲೆಯಲ್ಲಿ ಸೇವೆ ಸಲ್ಲಿಸಿ ಬೇರೆ ಕಡೆಗೆ ವರ್ಗಾವಣೆಗೊಂಡ ಮತ್ತೋರ್ವ ದೈಹಿಕ ಶಿಕ್ಷಕ ಪೂರ್ಣೇಶ್, ಶಾಲೆಯ ಅತಿಥಿ ಶಿಕ್ಷಕಿ ಸತ್ಯಮ್ಮ, ಶಾಲೆಯ ಶಿಕ್ಷಕಿ ಜಯಪ್ರದ ಮಾತನಾಡಿದರು. ಶಾಲೆ ನಾನು 87 ಬಂದಿದ್ದಲ್ಲಿ ಆ ಗ್ರೌಂಡಲ್ಲಿ ಮ್ಯಾಚ್ ಆಡಿದೆ ಅಂತ ಮೊದಲು ಹೇಳಿದ್ದೆ. ನಮಗೆ ಹೇಳಿದ್ರೆ ಶಾಲೆಗೆ ಬಂದ ಮೇಲೆ ಮಕ್ಕಳ ಜೊತೆ ಮಿಂಗಲ್ ಆಗಬೇಕು, ಮಕ್ಕಳಿಗೆ ನಾವು ಕಲಿತು ವಿದ್ಯಾಭ್ಯಾಸ ಕಲಿಸಬೇಕು ಅಂತ ಹೇಳಿ. ಮತ್ತೆ ಇನ್ನೊಂದು ವಿಚಾರ ಹೇಳ್ತೀನಿ, ರಾಜು ಮಾಸ್ಟರ್ ಅವರು ಇವರ ಪತಿಯವರು ನಾವಿಬ್ಬರು 10 ವರ್ಷ ಒಟ್ಟಿಗೆ ಕೆಲಸ ಮಾಡೋದು. ನಾನು ಸ್ಟೇಟ್ ನ್ಯಾಷನಲ್ಸ್ಗೆ ಹೋಗ್ತಿದ್ದೆ, ಮಕ್ಕಳು ಕರ್ಕೊಂಡು 350 ಜನ ಮಕ್ಕಳಿದ್ರು ನನಗೆ 94ಅಲ್ಲಿ. ಒಳ್ಳೆ ಟೀಮ್ ಮಾಡ್ತಿದ್ದೆ. ಮಕ್ಕಳನ್ನ ಹಾಸ್ಟೆಲ್ಗಳಿಗೆ, ಸ್ಪೋರ್ಟ್ಸ್ ಹಾಸ್ಟೆಲ್ಗಳಿಗೆ, ಸಾಯಿ ಹಾಸ್ಟೆಲ್ಗಳಿಗೆಲ್ಲ ಮಕ್ಕಳನ್ನ ಸೇರಿಸ್ತಾ ಇದ್ದೆ. ಹಾಗೆ ನನಗೆ ಡಿಸ್ಟ್ರಿಕ್ಟಲ್ಲಿ ತುಂಬ ಗೌರವ ಇತ್ತು. ನನಗೊಂದು ಡಿಸ್ಟ್ರಿಕ್ಟ್ ಅವಾರ್ಡ್ ಕೊಟ್ಟಿರಲಿಲ್ಲ. ರಾಜು ಮಾಸ್ಟರ್ ಬಂದಾಗ ಇಷ್ಟೊಂದು ಸಾಧನೆ ಮಾಡಿದ್ದೀರಾ, ದಯವಿಟ್ಟು ಒಂದು ಅಪ್ಲಿಕೇಶನ್ ಹಾಕಿದ್ದು ಅವರೇ ಖುದ್ದಾಗಿ ಬರೋದು, ಫೋಟೋಗಳು ತೆಗೆದ್ರೆಲ್ಲ ಫೋಟೋ ಇಟ್ಕೊಂಡಿದ್ದೆ. ಅವಾಗೆಲ್ಲ ಲೆಟರ್ಗಳು ಬರ್ತಾ ಇತ್ತು, ಅಭಿನಂದನಾ ಪತ್ರಗಳು ಬರ್ತಾ ಇತ್ತು. ಅವಾಗ ಮೊಬೈಲ್ ಇರಲಿಲ್ಲ, ಏನು ವೈಟ್ ಅಂಡ್ ಬ್ಲ್ಯಾಕ್ ಫೋಟೋಗಳು ಇತ್ತು, ಅದನ್ನೆಲ್ಲ ಇಟ್ಕೊಂಡಿದ್ದೆ ಸುಮಾರು. ಅದನ್ನು ಹಾಕಿ ಜಿಲ್ಲಾ ಪ್ರಶಸ್ತಿಗೆ ಪ್ರೋತ್ಸಾಹ ಮಾಡಿ ಜಿಲ್ಲಾ ಪ್ರಶಸ್ತಿ ಕೊಡೋಕ್ಕೆ ಅವರು ಒಂದು ಮುಖ್ಯ ಕಾರಣ. ಇಲ್ಲಾಂದ್ರೆ ಆಗ್ತಿರ್ಲಿಲ್ಲ. ಜಿಲ್ಲಾ ಪ್ರಶಸ್ತಿ ಆದಮೇಲೆ, ಯಾಕೆಂದರೆ ರಾಜ್ಯ ಪ್ರಶಸ್ತಿ ಸಿಗಬೇಕು ಅಂತ ಹೇಳಿದ್ರೆ ಜಿಲ್ಲಾ ಪ್ರಶಸ್ತಿ ಮಾತ್ರ ರಾಜ್ಯ ಪ್ರಶಸ್ತಿ ಕೊಡೋದು. ಅದಕ್ಕೂ ಕೂಡ ಸಪೋರ್ಟ್ ಮಾಡಿ ನನಗೆ 2023ರಲ್ಲಿ ನನಗೆ ರಾಜ್ಯ ಪ್ರಶಸ್ತಿ ಕೊಟ್ಟರು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೊಟ್ಟರು. ಅದು ನನ್ನೊಂದು ಹೆಗ್ಗಳಿಕೆ. ಅದಕ್ಕೂ ಕೂಡ ಪಾತ್ರಧಾರಿ ಅವರೇ. ಅದೇ ನಾವು ಶಾಲೆಗೆ ಬಂದ ಮೇಲೆ ನಮ್ಮ ಕೆಲಸ ಮಾಡ್ತೀವಿ. ಈಗ ನಾನೊಂದು ಜಿಲ್ಲಾಧ್ಯಕ್ಷ, ಅದು ಕ್ರೀಡಾ ಕಾರ್ಯದರ್ಶಿ, ಕೆಲವು ಕೆಲಸಗಳು ಮೀಟಿಂಗ್ಗಳು ಬೆಂಗಳೂರಲ್ಲಿ ಇರ್ತದೆ, ಜಿಲ್ಲೆಯಲ್ಲಿ ಡಿ.ಸಿ ಜೊತೆ ಮೀಟಿಂಗ್ ಇರ್ತದೆ. ಅದೇ ಶಾಲೆಗೆ ಕೆಲವು ಟೈಮಲ್ಲಿ ಲೇಟಾಗಿ ಬಂದು 10 ಗಂಟೆಗೆ ಬರ್ತಿದ್ದೆ, ಬಂದು ಸಂಜೆ 5 ಗಂಟೆ ಇರ್ತದೆ. ನಮ್ಮ ಸಂಜೆ ಮಕ್ಕಳ ಜೊತೆ ಬಂದ ಮೇಲೆ ಮಕ್ಕಳ ಜೊತೆ ಎಂಜಾಯ್ ಮಾಡಿದಿರಲ್ಲ. ನಾನು ಬರೋದೇ ಮಕ್ಕಳು ಕಾಯ್ತಿದ್ರು. ಈಗಲೂ ಅಷ್ಟೇ, ನಾಪಕ ಶಾಲೆಯಲ್ಲಿ ನಾನು ಹೋದಾಗ ಅದೊಂದು ವಿಚಿತ್ರವಾದ ಶಾಲೆ. ಪ್ರತಿಯೊಬ್ಬರು ಕೂಡ ಅವರ ಒಂದು ಮಕ್ಕಳಾಗಿರ್ಬೋದು, ಟೀಚರ್ಸ್ ಆಗಿರ್ಬೋದು, ಅವರ ಲೈಫಲ್ಲಿ ಫೇಸ್ ಮಾಡುವಂತಹ ಒಂದು ವಿಷಯ. ಕೆಲವೊಮ್ಮೆ ಅದು ಸಂತೋಷವಾಗಿರುತ್ತೆ, ಕೆಲವೊಮ್ಮೆ ದುಃಖಕರ ಆಗಿರುತ್ತೆ. ಏನೇ ಆಗಿದ್ರೂ ಕೂಡ ನಾವು ಅದನ್ನು ಒಪ್ಕೊಂಡು ನಾವು ಜೀವನದಲ್ಲಿ ಮುಂದೆ ಹೋಗಬೇಕಾಗಿರೋದು ನಮ್ಮ ಕರ್ತವ್ಯ ಆಗಿದೆ. ಹಾಗೆ ಈ ದಿನ ಈ ಶಾಲೆಯಲ್ಲಿ ಸೇವೆಯನ್ನು ಸಲ್ಲಿಸಿ PMC ಶಾಲೆಗೆ ಮುಖ್ಯ ಶಿಕ್ಷಕರಾಗಿ ಸೇವೆ ಸಲ್ಲಿಸಲಿಕ್ಕೆ ಟೀಚರ್ ಅವರು ಹೋಗಿದ್ದಾರೆ. ಹಾಗೆ ನಾಪೋಕ್ಲುವಿನ ಪಬ್ಲಿಕ್ ಶಾಲೆಯಲ್ಲಿ ಸೇವೆಯನ್ನು ಸಲ್ಲಿಸಲಿಕ್ಕೆ ದೈಹಿಕ ಶಿಕ್ಷಕರಾಗಿರುವ ಪೂರ್ಣೇಶ್ ಸರ್ ಅವರು, ಇವರು ಕೂಡ ಹೋಗಿದ್ದಾರೆ. ಆದರೆ ಅವರು ಜಸ್ಟ್ ಶಾಲೆಯಿಂದ ಹೋಗಿರ್ತಾರೆ ಬಿಟ್ಟರೆ ನಮ್ಮ ಮನಸ್ಸಿನಿಂದ ಹೋಗಿಲ್ಲ. ಯಾವಾಗಲೂ ಕೂಡ ನಮ್ಮ ಮನಸ್ಸಿನಲ್ಲೇ ಅವರು ಮುಖ್ಯ ಶಿಕ್ಷಕರೇ, ದೈಹಿಕ ಶಿಕ್ಷಕರೇ ಆಗಿರ್ತಾರೆ. ಇವತ್ತಿಗೆ ಇವರು ಶಾಲೆಯಿಂದ ಹೋಗಿರೋದ್ರ ಬಗ್ಗೆ ನಮ್ಮ ಜೊತೆಗೆ ಒಂದು ಟೀಚರ್ಸ್ ಅವರ ಒಂದು ಒಡನಾಟ, ಅದನ್ನು ನಾವು ಹಂಚಿಕೊಳ್ಳುವ ಒಂದು ಶುಭ ಸಂದರ್ಭ ಈಗ ನನಗೆ ದೊರಕಿದೆ. ನಿಜವಾಗ್ಲೂ ಹೇಳಬೇಕು ಅಂತ ಹೇಳಿದ್ರೆ, ಇಂತಹ ಒಬ್ಬರು ಶಿಕ್ಷಕರವ್ರ ಜೊತೆಗೆ ನನಗೆ ಈ ಒಂದು ವಯಸ್ಸಿನಲ್ಲಿ ಯಾರಿಗೂ ಸಿಗದಂತಹ ಒಂದು ಅನುಭವ ಅಂತ ಹೇಳ್ತೀನಿ. ಅವರ ಒಬ್ಬರು CRP ಆಗಿ ಸೇವೆ ಸಲ್ಲಿಸಿದ್ದು, ಸಾಕಷ್ಟು ಒಂದು ಶಾಲೆಯ ಆಡಳಿತದ ಬಗ್ಗೆ ತಿಳ್ಕೊಂಡಿರುವಂತಹ ಒಬ್ಬರು ಶಿಕ್ಷಕರು. ಅವ್ರ ಜೊತೆಗೆ ನಾನು ಕೆಲಸ ಮಾಡಿದ್ದೀನಿ, ಅವರಿಂದ ಕೆಲಸ ಕಲ್ತ್ಕೊಂಡಿದ್ದೀನಿ ಅನ್ನುವಂಥದ್ದು ನನಗೆ ತುಂಬಾ ಹೆಮ್ಮೆಯಾದಂಥ ವಿಷಯ, ಸಂತೋಷದ ವಿಷಯ. ಹಾಗೆ ಸರ್ ಅವರು ಕೂಡ ಅಷ್ಟೇ ತುಂಬ ಜ್ಯುವೆಲ್ ಆದಂತಹ ಪರ್ಸನ್. ಯಾರ ಜೊತೆಗೆ ಎಲ್ಲರ ಜೊತೆಗೂ ಬೇಗ ಬೆರೆಯುವಂಥದ್ದು, ಅವ್ರಿಗೆ ಸಿಗುವಂತಹ ಒಂದು ಅವಕಾಶದಲ್ಲಿ ಮಕ್ಕಳಿಗೆ ಅವ್ರು ಬೇಗನೆ ಕಲಿಸ್ಕೊಡುವಂತಹ ಒಂದು ಟ್ಯಾಲೆಂಟ್ ನನ್ನ ಸರ್ ಹತ್ರ ನೋಡಿದ್ದೀನಿ. ಮಕ್ಕಳು ಬೇಗನೆ ಆಕರ್ಷಿತರಾಗುವಂಥದ್ದು ಎಲ್ಲ ಟ್ಯಾಲೆಂಟು ಸರ್ ಹತ್ರ ಇದೆ. ಮುಂದೆ ಅವರು ಹೋಗಿರುವಂತಹ ಶಾಲೆಗೆ ಅವರೊಂದು ಒಳ್ಳೆಯ ಕೊಡುಗೆಯನ್ನು ಕೊಡಬೇಕು. ಇಷ್ಟರವರೆಗೂ ಅವರು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅವರ ಒಂದು ಫೀಲ್ಡಲ್ಲಿ ಅವ್ರು ಇನ್ನೂ ಕೂಡ ಹೆಚ್ಚು ಮಕ್ಕಳಿಗೆ ಸಹಕಾರಿ ಆಗಬೇಕು ಅಂತ ಈ ಒಂದು ಸಭೆಯಲ್ಲಿ ಕೇಳ್ಕೊಳ್ತೀವಿ. ಕಾರ್ಯಕ್ರಮದಲ್ಲಿ ಶಾಲಾ STMC ಪದಾಧಿಕಾರಿಗಳು, ಶಿಕ್ಷಕ ವೃಂದ ಹಾಗೂ ವಿದ್ಯಾರ್ಥಿಗಳು ವರ್ಗಾವಣೆಗೊಂಡ ಶಿಕ್ಷಕರಿಗೆ ನೆನಪಿನ ಕಾಣಿಕೆ ನೀಡಿ ಸನ್ಮಾನಿಸಿದರು. ಶಾಲೆಯ STMC ಅಧ್ಯಕ್ಷ ರತ್ನ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಶಾಲೆಯ ಪ್ರಭಾರ ಮುಖ್ಯ ಶಿಕ್ಷಕಿ ವಿಮಲಾ, STMC ಉಪಾಧ್ಯಕ್ಷ ಲಲಿತಾ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್,
ಜಕರಿಯಾ ದಾಪಕ್ಲೋ. ಕೂರ್ಗ್ ಟೇಬಲ್ ಟೆನ್ನಿಸ್ ಯೂತ್ ಅಸೋಸಿಯೇಷನ್ ವತಿಯಿಂದ ಜಿಲ್ಲಾ ಮಟ್ಟದ ಟೇಬಲ್ ಟೆನ್ನಿಸ್ ಕೂರ್ಗ್ ಚಾಂಪಿಯನ್ಶಿಪ್ ಕಪ್ 2026 ಪಂದ್ಯಾವಳಿಯು ಜನವರಿ 16, 17 ಮತ್ತು 18ರಂದು ನಡೆಯಲಿದೆ ಎಂದು ಅಸೋಸಿಯೇಷನ್ನ ಅಧ್ಯಕ್ಷ ಮಲ್ಲೇಂಗಡ ರಚನ್ ಪೊನ್ನಪ್ಪ ತಿಳಿಸಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಗರದ ಜನರಲ್ ತಿಮ್ಮಯ್ಯ ಒಳಾಂಗಣ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಪಂದ್ಯಾವಳಿಯಿಂದ ಜನವರಿ 16ರಂದು ಬೆಳಗ್ಗೆ 10 ಗಂಟೆಗೆ ಬೆಂಗಳೂರಿನ ಉದ್ಯಮಿ ಯಶೀಲಾ ಉತ್ತಯ್ಯ ಚಿಯಕ್ಪು ಅಂಡ ಉದ್ಘಾಟಿಸಲಿದ್ದಾರೆಂದರು. ಮುಖ್ಯ ಅತಿಥಿಗಳಾಗಿ ಕೊಡಗು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕರಾದ ವಿಸ್ಮಯಿ ಚಕ್ರವರ್ತಿ, ಕೊಡಗು ವೈದ್ಯಕೀಯ ಕಾಲೇಜಿನ ನಿವೃತ್ತ ಮುಖ್ಯ ಆಡಳಿತಾಧಿಕಾರಿ ಬಿದ್ದಾಟಂಡ ಮೇರಿ ಚಿಟ್ಯಪ್ಪ ಹಾಗೂ ಕೊಡಗು ವಿದ್ಯಾಲಯದ ಪ್ರಾಂಶುಪಾಲರಾದ ಸುಮಿತ್ರಾ ಕೆಎಸ್ ಪಾಲ್ಗೊಳ್ಳಲಿದ್ದಾರೆಂದರು. ಜನವರಿ 18ರಂದು ಸಂಜೆ 5 ಗಂಟೆಗೆ ಪಂದ್ಯಾವಳಿಯ ಸಮಾರೋಪ ಹಾಗೂ ವಿಜೇತರಿಗೆ ಬಹುಮಾನ ವಿತರಣಾ ಕಾರ್ಯಕ್ರಮ ನಡೆಯಲಿದ್ದು, ಅತಿಥಿಗಳಾಗಿ ಕರ್ನಾಟಕ ಮೀನುಗಾರಿಕೆ ಇಲಾಖೆಯ ಜಂಟಿ ನಿರ್ದೇಶಕ ಕಲ್ಲೆಂಗಡ ಬಬೀನ್ ಬೋಪಣ್ಣ ಹಾಗೂ ಜೀಬ್ರಾ ರಾಕ್ಸ್ ಸಂಸ್ಥೆ ಮಾಲೀಕರಾದ ಎಂ ಸುಬ್ರಹ್ಮಣಿ ನಾಣಯ್ಯ ಭಾಗವಹಿಸಲಿದ್ದಾರೆಂದರು. ಮಕ್ಕಳಿಗೋಸ್ಕರ ಜಿಲ್ಲಾ ಮಟ್ಟದ ಟೇಬಲ್ ಟೆನ್ನಿಸ್ ಪಂದ್ಯಾವಳಿಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ಇದರಲ್ಲಿ ಮುಖ್ಯವಾಗಿ ಹೇಳಿದ್ರೆ ಮಕ್ಕಳನ್ನು ಪ್ರೋತ್ಸಾಹಿಸಬೇಕು, ಮಕ್ಕಳನ್ನು ಮುಂದೆ ತಗೊಂಡ್ಬರಬೇಕು ಅಂತ ಹೇಳಿ ನಾವು ಈ ಪಂದ್ಯಾವಳಿಯನ್ನು ಮಾಡ್ತಾ ಇರೋದು. ಜನವರಿ 16ಕ್ಕೆ ನಾವು ಉದ್ಘಾಟನೆಯನ್ನು ಇಟ್ಕೊಂಡಿದ್ದೀವಿ. ಎಲ್ಲ ಮಕ್ಕಳು ಬರಬೇಕು, ದಯವಿಟ್ಟು ಪ್ರೋತ್ಸಾಹ ಮಾಡಬೇಕು. ಮುಂದೆ ನೀವು ಕೊಟ್ಟಿದ್ದೀರಾ, ಮುಂದೆ ನಿಮ್ಮ ಪ್ರೋತ್ಸಾಹದಿಂದ ನಾವು ಟೂರ್ನಮೆಂಟ್ ಮಾಡಿದ್ದೀವಿ. ನಾವೀಗ ಮಾಡ್ತಾ 5ನೇ ವರ್ಷದ ಪಂದ್ಯ ಅಂತ ಮಾಡ್ತಾ ಇದ್ದೀವಿ. ಇದರಲ್ಲಿ ಮುಖ್ಯವಾಗಿ 6 ವಿಭಾಗಗಳಿರ್ತವೆ. ಮೊದಲಿಗೆ ಬಾಲಕ ಹಾಗೂ ಬಾಲಕಿಯರ 16 ವರ್ಷದ ಒಳಪಟ್ಟದ ಪಂದ್ಯಾಟ, ಅದಾದಮೇಲೆ 21 ವರ್ಷದ ಒಳಗಿನ ಪಂದ್ಯಾಟ ಮತ್ತು ಪುರುಷ ಹಾಗೂ ಮಹಿಳೆಯರಿಗೆ ನಾವು ಪಂದ್ಯಾಟಗಳನ್ನು ಇಟ್ಕೊಂಡಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ನಾವು ನಮ್ಮ ಉದ್ಘಾಟನೆಯಲ್ಲಿ ಬೆಂಗಳೂರಿನ ಪ್ರಖ್ಯಾತ ಉದ್ಯಮಿಯಾಗಿರುವಂಥ ಯಶೀಲಾ ಉತ್ತಯ್ಯ ಚಿಯಕ್ಪು ಅವರು ಸೋಷಿಯಲ್ ವರ್ಕರ್ ಆಗಿದ್ದಾರೆ. ಅವರನ್ನು ನಾವು ಕರೆಸ್ತಾ ಇದ್ದೀವಿ ಈ ಥರ ಉದ್ಘಾಟನೆ ಮಾಡೋಕ್ಕೆ. ಹಾಗೂ ನಮ್ಮ ಪ್ರಾಂಶುಪಾಲರಾದಂಥ ಪ್ರಾಂಶುಪಾಲರಾದಂಥ ಸುಮಿತ್ರಾ ಅವರು ಇರ್ತಾರೆ. ಹಾಗೂ ಇದೊಂದು ಮುಖ್ಯ ವಿಚಾರ ಅಂತ ಹೇಳಿದ್ರೆ, ಪಂದ್ಯಾವಳಿಯ ಕೊನೆಯ ಕ್ಷಣದಲ್ಲಿ ನಮ್ಮ ಮಡಿಕೇರಿಯ ಪ್ರಖ್ಯಾತ ಸಂಸ್ಥೆಯಾಗಿರುವಂಥ ಜೀಬ್ರಾ ರಾಕ್ಸ್ ನಮ್ಮ ಒಂದು ಕಂಪನಿಯರು ನಮ್ಮ ಮಾಲೀಕರಾದಂಥ ಸುಬ್ರಹ್ಮಣಿ ನಾಣಯ್ಯ ಇವರು ಬರುವ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಹಾಗೂ ಪಂದ್ಯಾವಳಿಯಲ್ಲಿ ಗೆದ್ದವರಿಗೆ ಆಕಾಶವಾದ ಟ್ರೋಫಿ ಹಾಗೂ ಪದಕವನ್ನು ನಾವು ಕೊಡುವುದಾಗಿ ನಿಶ್ಚಯಪಡಿಕೊಂಡಿದ್ದೀವಿ. ಇನ್ನೊಂದು ವಿಚಾರ ಅಂತ ಹೇಳಿದ್ರೆ, ಈ ಪಂದ್ಯಾವಳಿಯಲ್ಲಿ ಬಾಲಕ ಹಾಗೂ ಬಾಲಕಿಯರ ವಿಭಾಗದಲ್ಲಿ ಯಾರೆಲ್ಲ ತುಂಬ ಚೆನ್ನಾಗಿ ಆಡ್ತಾರೆ ಅವರನ್ನು ನಾವು ಸೆಲೆಕ್ಟ್ ಮಾಡಿ ಬರುವ ಏಪ್ರಿಲಲ್ಲಿ ಅವರಿಗೆ ಮುಕ್ತವಾಗಿ ಕೋಚಿಂಗ್ ಕ್ಯಾಂಪನ್ನು ನಾವು ನಮ್ಮ ಸಂಸ್ಥೆಯಿಂದ ನಡೆಸಬೇಕು ಅಂತ ಇಚ್ಛೆಪಟ್ಟಿರ್ತೀವಿ. ಗೋಷ್ಠಿಯಲ್ಲಿ ಅಸೋಸಿಯೇಷನ್ನ ಕಾರ್ಯದರ್ಶಿಗಳಾದ ಕಲ್ಲೆಂಗಡ ಹರೀಶ್ ಕಾರ್ಯಪ್ಪ, ಬೇರೇಟಿರ ಮಣ್ಣಪ್ಪ, ಸದಸ್ಯ ಕಳ್ಳಿಚಂಡ ಬೋಪಣ್ಣ ಹಾಗೂ ಫೇಬ್ ಕ್ರಿಸ್ಟಿ ಪಾಲ್ಗೊಂಡಿದ್ದರು.